Hello everyone, this is Deepthi. In today's video, I am going to discuss about the solved model question paper of 2020 and 2021. ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಕರ್ನಾಟಕ PU ಬೋರ್ಡ್ ಬಿಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಅದರಲ್ಲಿ ಯಾವ ಕ್ವಶನ್ಗೆ ಯಾವ ಚಾಪ್ಟರ್ ಇಂದ ಕ್ವಶನ್ಸ್ ಅಪಿಯರ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಆ ವಿಡಿಯೋಸ್ನ ನೋಡಿ ಕೆಲವು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದ್ದಾರೆ, ಈ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಡಿ ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನಾನು ಏನೆಲ್ಲ ಡಿಸ್ಕಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಫಸ್ಟ್ ಪಾಯಿಂಟ್ ಬಂದು ಒಂದು ಕ್ವಶನ್ಗೆ ಆನ್ಸರ್ಸ್ ನ ಹೇಗೆ ಬರೀಬೇಕು, ಹೇಗೆ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಹಾಗೇನೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂದ್ರೆ ಹೇಗೆ ಆನ್ಸರ್ ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ಸ್ಟೆಪ್ಸ್ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ನಿಮ್ಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ನಾನು ಡಿಸ್ಕಸ್ ಮಾಡಿದ್ದೀನಿ. ಹಾಗೇನೆ ಸ್ಟೂಡೆಂಟ್ಸು ಹೇಗೆ ಮಿಸ್ಟೇಕ್ಸ್ ಮಾಡ್ತಾರೆ, ಸೊ ಆ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡೋದ್ರ ಬಗ್ಗೆನೂ ನಾನು ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಹಾಗೇನೆ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಓದಿರ್ತಾರೆ, ಆದ್ರೆ ಅವರು ಟೆಸ್ಟ್ ಆಗ್ಲಿ ಎಕ್ಸಾಮ್ಸ್ ಬರೀಬೇಕಾದ್ರೆ ತುಂಬಾ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗ್ತಿರಲ್ಲ ಏನ್ ಮಿಸ್ಟೇಕ್ಸ್ ಆಗ್ತಿದೆ ಅಂತ, ಮಾರ್ಕ್ಸ್ ಕಟ್ ಆಗ್ತಿರುತ್ತೆ. ಸೊ ಆ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಅದಾದ್ಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ಬೇಕಾದ್ರೆ, ಡಿರೈವೇಶನ್ ಮಾಡ್ಬೇಕಾದ್ರೆ, ಆಮೇಲೆ ರಿಯಾಕ್ಷನ್ಸ್ ಬರೀಬೇಕಾದ್ರೆ ಸೊ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗೇನೆ ಇದಲ್ದೆ ನಾನು ಆರ್ಗ್ಯಾನಿಕಲಿ ಹೇಗೆ ಆನ್ಸರ್ ಮಾಡಬೇಕು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇತ್ತು ಅಂತಂದ್ರೆ ಅದರಲ್ಲಿ ಹೇಗೆ ಆನ್ಸರ್ಸ್ ನ ಮಾಡಬೇಕು, ಹಾಗೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಯಾವ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿತ್ತು ಅಂದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಕಂಪ್ಲೀಟ್ 37 ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಬಿಫೋರ್ ದ್ಯಾಟ್, if you not yet subscribe to my channel, please subscribe. To get the regular notification, click on the bell button. Okay then, let's start. Welcome to Lighter. Second PUC Chemistry Model Question Paper for Reduced Syllabus 2020-2021. So time here is 3 hours 15 minutes and the maximum marks is 70 marks. The instruction given in the examination is the question paper contains 3 parts, that is ABCD. Write the balanced chemical equation and draw the label diagram wherever required, and use the log table and the simple calculator. So use of scientific calculator is not allowed here. Only simple calculators are allowed. Okay, then let us move on to the 4 parts. Part A, Part B, Part C and Part D. The first part is Part A. Part A contains 10 questions which carries 1 marks. So Part A ಬಂದು 10 questions ಇರುತ್ತೆ. ಇದು ಕಂಪಲ್ಸರಿ ಕ್ವಶನ್, ಯಾವ್ದು ಎಕ್ಸ್ಟ್ರಾ ಕ್ವಶನ್ಸ್ ಇರಲ್ಲ ಇದರಲ್ಲಿ. 10 ಕ್ವಶನ್ಗೆ 10 ಕ್ವಶನ್ಸ್ನು ಆನ್ಸರ್ ಮಾಡಬೇಕಾಗುತ್ತೆ. The first question is, what is the effect of temperature on molality of a solution? ಸೊ ಫಸ್ಟ್ ಥಿಂಗ್ ಏನು ಅಂತಂದ್ರೆ ಕೆಮಿಸ್ಟ್ರಿಯಲ್ಲಿ ಕ್ವಶನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಓದಬೇಕು. ಮೊಲಾಲಿಟಿ ಕೇಳಿರೋದಿಲ್ಲಿ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್? ದ ಮೊಲಾಲಿಟಿ ಡಸ್ ನಾಟ್ ಎಫೆಕ್ಟ್ ದಿ ಚೇಂಜ್ ಇನ್ ಟೆಂಪರೇಚರ್. ಸೊ ನಾವು ಈ ತರ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂದರೆ ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡಬೇಕು. ಜಸ್ಟ್ ಮೊಲಾಲಿಟಿ ಡಸ್ ನಾಟ್ ಅಫೆಕ್ಟ್ ದಿ ಟೆಂಪರೇಚರ್ ಆರ್ ಮೊಲಾಲಿಟಿ ಇನ್ಕ್ರೀಸಸ್, ಮೊಲಾಲಿಟಿ ಡಿಕ್ರೀಸಸ್ ಅಂತ ಬರೆದ್ರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಸೆಂಟೆನ್ಸ್ ನ ಮಾಡಿ. ಸೊ ಇಲ್ಲಿ ಕ್ವಶನ್ ನಾನು ಮೊಲಾಲಿಟಿ ಕೊಟ್ಟಿದ್ದೀನಿ, ಅಕಸ್ಮಾತ್ ಮೊಲಾರಿಟಿ ಕೊಟ್ಟಿತ್ತು ಅಂದ್ರೆ ಮೊಲಾರಿಟಿ. ಸೊ ಹೌ ದಿ ಟೆಂಪರೇಚರ್ ಎಫೆಕ್ಟ್ಸ್ ಆನ್ ಮೊಲಾರಿಟಿ ಅಂತ ಕೇಳಿದ್ರೆ, ಸೊ ಮೊಲಾರಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಇದನ್ನ ಸೆಂಟೆನ್ಸ್ ಅಲ್ಲಿ ಬರೀರಿ. ದ ಮೊಲಾಲಿಟಿ ವಿಚ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಬರೀರಿ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಆದಷ್ಟು ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಹೌ ಡಸ್ ದಿ ಸೈಜ್ ಆಫ್ ದಿ ಬ್ಲಡ್ ಸೆಲ್ ಚೇಂಜಸ್ ವೆನ್ ಪ್ಲೇಸ್ಡ್ ಇನ್ ಅನ್ ಅಕ್ವಸ್ ಸೊಲ್ಯೂಷನ್ ಕಂಟೈನಿಂಗ್ ಲೆಸ್ ದ್ಯಾನ್ 0.9% ಆಫ್ ಸೋಡಿಯಂ ಕ್ಲೋರೈಡ್. ಸೊ ಇಲ್ಲಿ ಕೊಟ್ಟಿರೋದು ನಿಮಗೆ ಲೆಸ್ ದ್ಯಾನ್ 0.9% ಆಫ್ ಸೋಡಿಯಂ ಕ್ಲೋರೈಡ್. ಸೊ ಆನ್ಸರ್ ಬಂದು ಬ್ಲಡ್ ಸೆಲ್ ಸ್ವೆಲ್ಸ್. ಸೊ ಇಲ್ಲಿ ನಾನು ಜಸ್ಟ್ ಒಂದು ವರ್ಡ್ ಅಲ್ಲಿ ಆನ್ಸರ್ ಮಾಡಿದ್ದೀನಿ. ಸೊ ಇದನ್ನು ಅಷ್ಟೇ ಆದಷ್ಟು ನೀವು ಸೆಂಟೆನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡಿ. ಸೊ ಫಸ್ಟ್ ಎಕ್ಸಾಂಪಲ್ ಹೇಗೆ ಹೇಳಿದೀನೋ, ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿದೀನೋ, ಹಾಗೇನೆ ಸೆಕೆಂಡ್ ಒನ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಸೊ ಸೆಂಟೆನ್ಸ್ ಅಲ್ಲಿ ಹೇಗೆ ಮಾಡೋದು ಅಂತಂದ್ರೆ, ದ ಸೈಜ್ ಆಫ್ ದಿ ಬ್ಲಡ್ ಸೆಲ್ ಚೇಂಜಸ್ ವೆನ್ ಪ್ಲೇಸ್ಡ್ ಇನ್ ಅನ್ ಅಕ್ವಸ್ ಸೊಲ್ಯೂಷನ್ ಕಂಟೈನಿಂಗ್ ಲೆಸ್ ದನ್ 0.9% ಸೋಡಿಯಂ ಕ್ಲೋರೈಡ್
ದ ಬ್ಲಡ್ ಸೆಲ್ ಸ್ವೆಲ್ಸ್. ಈ ತರ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಿ ಅಂಡರ್ಲೈನ್ ಮಾಡಿ. ಸೊ ಆಗ ನಿಮ್ಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್, ಅಕಸ್ಮಾತ್ ನಿಮ್ಗೆ ಕ್ವಶನ್ ಗ್ರೇಟರ್ ದ್ಯಾನ್ 0.9% ಅಂತ ಇತ್ತು ಅನ್ಕೊಳ್ಳಿ. when the blood cell is placed in, if the solution is greater than 0.9% of sodium chloride ಅಂತ ಕೇಳಿದ್ರೆ ಆನ್ಸರ್ ಬಂದು ನಿಮಗೆ the blood cell shrink ಅಂತ ಆಗುತ್ತೆ. ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ the blood cell shrink ಅಂತ ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಒನ್ ಹೋಗೋಣ. ಥರ್ಡ್ ಒನ್, the resistance of the conductivity cell containing. ಸೊ ಇಲ್ಲಿ ಕ್ವಶನ್ ಓದ್ಕೊಂಡೆ ನೀವು ಗಿವನ್ ಬರ್ಕೋಬೇಕು. The resistance of the conductivity cell containing 0.001 molar KCl solution at 298 Kelvin is 1500 ohm. What is the cell constant? ಏನು ಕಂಡುಹಿಡಿಬೇಕು? Cell constant. What is the cell constant? If the conductivity of the 0.01 molar KCl solution at 298 Kelvin is 0.146 into 10 to the power of 3 Simon centimeter inverse. So the answer is, so ಇಲ್ಲಿ ಸೆಲ್ ಕಾನ್ಸ್ಟೆಂಟ್ ಕಂಡುಹಿಡಿಯಕ್ಕೆ ಹೇಳಿರೋದು. ಹಾಗಾಗಿ ಸೆಲ್ ಕಾನ್ಸ್ಟೆಂಟ್ ಫಾರ್ಮುಲಾ ಬಂದು ರೆಸಿಸ್ಟೆನ್ಸ್ ಇಂಟು ಕಂಡಕ್ಟಿವಿಟಿ. ಸೊ ರೆಸಿಸ್ಟೆನ್ಸ್ ಇಲ್ಲಿ 1500 ಕೊಟ್ಟಿದ್ದಾರೆ. ಹಾಗೇನೆ ಸೊ ಕಂಡಕ್ಟಿವಿಟಿ 0.146 into 10 to the power of -3 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಬಂದು 219 into 10 to the power of -3 ಸೆಂಟಿಮೀಟರ್ ಇನ್ವರ್ಸ್. ಸೊ ಇದು ನಿಮಗೆ ಆನ್ಸರ್ 219 into 10 to the power of -3 ಸೆಂಟಿಮೀಟರ್ ಇನ್ವರ್ಸ್. ಸೊ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಯಾವಾಗಲೂ ಯೂನಿಟ್ನ ಮೆನ್ಷನ್ ಕಂಪಲ್ಸರಿ ಮಾಡಬೇಕು, ಇಲ್ಲದಿದ್ರೆ ನಿಮಗೆ ಮಾರ್ಕ್ಸ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕಂಪಲ್ಸರಿ ಯೂನಿಟ್ ಬರೀಲೇಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಎಕ್ಸಾಂಪಲ್ ಕೊಡಬೇಕಾಗುತ್ತೆ ಇದಕ್ಕೆ. ದ ಎಕ್ಸಾಂಪಲ್ ಈಸ್ ಆಸಿಡ್ ಹೈಡ್ರಾಲಿಸಿಸ್ ಆಫ್ ಮೀಥೈಲ್ ಅಸಿಟೇಟ್. ಹೀಗಾದ್ರೂ ಬರಿಬಹುದು, ಆರ್ ರಿಯಾಕ್ಷನ್ ಆದ್ರೂ ಬರಿಬಹುದು. ಸೊ ಇಲ್ಲಿ ಏನ್ ವರ್ಡ್ಸ್ನ ನಾನು ಕೊಟ್ಟಿದ್ದೀನಿ ಅದರದ್ದು ಎಕ್ಸಾಂಪಲ್ ಇದು, ಅದರ ರಿಯಾಕ್ಷನ್ ಆಸಿಡ್ ಹೈಡ್ರಾಲಿಸಿಸ್ ಆಫ್ ಮೀಥೈಲ್ ಅಸಿಟೇಟ್. ಮೀಥೈಲ್ ಅಸಿಟೇಟ್ ತಗೊಂಡಿದ್ದೀವಿ. ಸೊ ಇದನ್ನ ಆಸಿಡ್ ಜೊತೆ ಕಂಬೈನ್ ಮಾಡಿದ್ದೀವಿ, ಅವಾಗ ಅಸಿಟಿಕ್ ಆಸಿಡ್ ಮತ್ತೆ ಮೆಥನಾಲ್ ಬಂದಿದೆ. ಹೀಗಾದ್ರೂ ಎಕ್ಸಾಂಪಲ್ ಕೊಡಬಹುದು, ಇಲ್ಲಾಂದ್ರೆ ಸೆಂಟೆನ್ಸ್ ಆದ್ರೂ ಕೊಡ್ಬೋದು. ಯಾವ್ದಾದ್ರು ಒಂದು ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ದಿಸ್ ಈಸ್ ಫಾರ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹೀಗೇನೆ ನಿಮಗೆ 0 ಆರ್ಡರ್ಗೂ ಕೇಳ್ತಾರೆ ಎಕ್ಸಾಂಪಲ್ನ, ಇಲ್ಲ ಅಂತಂದ್ರೆ ಫಸ್ಟ್ ಆರ್ಡರ್ಗೂ ಕೇಳ್ತಾರೆ ಎಕ್ಸಾಂಪಲ್ನ. ಸೊ ನೆಕ್ಸ್ಟ್ ಫಿಫ್ತ್ ಒನ್, ವಾಟ್ ಈಸ್ ಅಡ್ಸಾರ್ಪ್ಷನ್ ಐಸೋಥರ್ಮ್? The curve obtained by plotting extent of adsorption against pressure at constant temperature. So ನೋಡಿ ಇಲ್ಲಿ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್, noble gas have large positive value of electron gain enthalpy. Why? ಸೊ ನೋಡಿ ಸೆಂಟೆನ್ಸ್ ಇಲ್ಲಿ noble gas have large positive value of electron gain enthalpy because, ಈ ತರ ಸೆಂಟೆನ್ಸ್ ಮಾಡ್ಬೇಕು ನೀವು. Because of stable configuration they have no tendency to accept electron. ಸೊ ನೋಬೆಲ್ ಗ್ಯಾಸ್ ಅಲ್ಲಿ ಸ್ಟೇಬಲ್ ಕಾನ್ಫಿಗರೇಷನ್ ಆಗಿರೋದ್ರಿಂದ ಎಲೆಕ್ಟ್ರಾನ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಸೊ ಈ ತರ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಿ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸೆವೆಂತ್ ಒನ್, ಕಂಪ್ಲೀಟ್ ದಿ ಫಾಲೋಯಿಂಗ್ ಈಕ್ವೇಶನ್. ಸೊ ಕ್ವಶನ್ ಬಂದು ಝೆನಾನ್ ಟೆಟ್ರಾಫ್ಲೋರೈಡ್ XeF4 ಪ್ಲಸ್ ಡ್ಯಾಶ್ ಕೊಟ್ಟಿದ್ದಾರೆ ಇಲ್ಲಿ. ಅದಾದ್ಮೇಲೆ at 143 ಕೆಲ್ವಿನ್ the product obtained is xenon hexafluoride with oxygen. ಸೊ ಈಗ ಹೇಗೆ ಆನ್ಸರ್ ಮಾಡೋದು, ಫಿಲ್ಲಿಂಗ್ ದ ಬ್ಲಾಂಕ್ಸ್ ನ ಹೇಗೆ ಫಿಲ್ ಅಪ್ ಮಾಡೋದು? ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ನಂಬರ್ ಯೂಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡೋಂಗಿಲ್ಲ. ಸೊ ಅವ್ರು ಏನ್ ಕ್ವಶನ್ ಕೊಟ್ಟಿರ್ತಾರೋ ಅಲ್ಲಿಗೆ ನಾವು ನಂಬರ್ ಯೂಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡೋ ಹಾಗಿಲ್ಲ. ಜಸ್ಟ್ ನಾವು ಫಿಲ್ ಇನ್ ದ ಬ್ಲಾಂಕ್ಸ್, ಅಲ್ಲಿ ಏನ್ ಬ್ಲಾಂಕ್ ಸ್ಪೇಸ್ ಕೊಟ್ಟಿರ್ತಾರೋ ಇದಕ್ಕೆ ಮಾತ್ರ ನಾವು ಫಿಲ್ ಅಪ್ ಮಾಡಬೇಕು. ಸೊ ನೋಡೋಣ ಕ್ವಶನ್. ಇಲ್ಲಿ ಝೆನಾನ್ ಸಿಂಗಲ್ ಇದೆ. ಸೊ ಪ್ರಾಡಕ್ಟ್ ಅಲ್ಲಿ ಏನಿದೆ, ಒಂದೇ ಒಂದು ಝೆನಾನ್ ಇದೆ. ಸೊ ಹಾಗಾಗಿ ಇದು ಮ್ಯಾಚ್ ಆಗ್ತಿದೆ. ನೆಕ್ಸ್ಟ್ ಫ್ಲೋರಿನ್ ಎಷ್ಟಿದೆ, ಇಲ್ಲಿ 4 ಫ್ಲೋರಿನ್ ಇದೆ. ಆದ್ರೆ ಇಲ್ಲಿ ಎಷ್ಟಾಗಿದೆ, ಫ್ಲೋರಿನ್ 6 ಇದೆ. ಸೊ ಎಷ್ಟು ಎಕ್ಸ್ಟ್ರಾ ಆಯ್ತು, 2 ಫ್ಲೋರಿನ್ ನಮಗೆ ಜಾಸ್ತಿ ಆಗಿದೆ ಪ್ರಾಡಕ್ಟ್ ಕಡೆ. ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿ ರೈಟ್ ಸೈಡ್ ಅಲ್ಲಿ 2 ಆಕ್ಸಿಜನ್ ಇದೆ, 2 ಆಕ್ಸಿಜನ್ ಇದೆ. ಸೊ ಇವಾಗ ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಇಲ್ಲಿ 2 ಫ್ಲೋರಿನ್ ಇದೆ, ಹಾಗೆ 2 ಆಕ್ಸಿಜನ್ ಇದೆ. ಹಾಗಾದ್ರೆ ರಿಯಾಕ್ಟೆಂಟ್ ಇಲ್ಲಿ ಏನ್ ಬರ್ಬೇಕು, ಆನ್ಸರ್ O2 F2. ಸೊ ಈಗ ಇದು ಬ್ಯಾಲೆನ್ಸ್ ಆಗುತ್ತೆ. ಈ ತರ ನೋಡ್ಕೋಬೇಕು. ಯಾವ್ದು ರಿಮೈನಿಂಗ್ ಇರುತ್ತೋ ಅದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಜೆಮಿನಲ್ ಹ್ಯಾಲೈಡ್. ಕ್ವಶನ್ ನೋಡ್ಕೊಳ್ಳಿ, ಜೆಮಿನಲ್. ಸೊ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಜೆಮ್ ಅಂತಾನು ಕರೀತಾರೆ, ಜೆಮ್ ಹ್ಯಾಲೈಡ್. ಇಫ್ 2 ಹ್ಯಾಲೋಜನ್ಸ್
If two halogen atom are bonded to the same carbon atom, then they are called geminal. ಒಂದೇ ಕಾರ್ಬನ್ ಆಟಮ್ಗೆ ಎರಡು ಹ್ಯಾಲೋಜನ್ಸ್ ಬಾಂಡ್ ಆಗಿತ್ತು ಅಂತಂದರೆ ಸೊ ಅದನ್ನು ನಾವು ಜೆಮಿನಲ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಕ್ವಶನ್ ಬರುತ್ತೆ ವಿಸಿನಲ್. ವಿಕ್ ಶಾರ್ಟ್ ಫಾರ್ಮಲ್ಲಿ ವಿಕ್ ಅಂತ ಕರೀತಾರೆ, ಫುಲ್ ಫಾರ್ಮ್ ವಿಸಿನಲ್ ಹ್ಯಾಲೈಡ್. ಸೊ ವಿಸಿನಲ್ ಹ್ಯಾಲೈಡ್ ಅಂದರೆ ಇಫ್ ದಿ ಟೂ ಹ್ಯಾಲೋಜನ್ಸ್ ಆರ್ ಬಾಂಡೆಡ್ ಟು ಅಡ್ಜಸೆಂಟ್ ಕಾರ್ಬನ್ ಆಟಮ್. ಸೊ ಅಡ್ಜಸೆಂಟ್ ಅಂತಂದರೆ ಅಕ್ಕಪಕ್ಕ ಇರೋ ಕಾರ್ಬನ್ಗೆ, ಪಕ್ಕದಲ್ಲಿರೋ ಕಾರ್ಬನ್ಗೆ ಹ್ಯಾಲೋಜನ್ಸ್ ಆ್ಯಡ್ ಆಗಿರಬೇಕು. ಸೊ ಅಂತದನ್ನ ವಿಸಿನಲ್ ಅಂತ ಕರಿತೀವಿ, ಅಡ್ಜಸೆಂಟ್ ಕಾರ್ಬನ್ ಆಟಮ್. ನೆಕ್ಸ್ಟ್ 9th ಒನ್, ವಿಚ್ ಟೈಪ್ ಆಫ್ ಆಲ್ಡಿಹೈಡ್ ಡಸ್ ನಾಟ್ ಅಂಡರ್ಗೋ. ಕ್ವಶನ್ ನೋಡ್ಕೊಳ್ಳಿ, ಡಸ್ ನಾಟ್ ಅನ್ನೋದು ಗೊತ್ತಿರಬೇಕು ಏನು ಅಂತ. ವಿಚ್ ಟೈಪ್ ಆಫ್ ಆಲ್ಡಿಹೈಡ್ ಡಸ್ ನಾಟ್ ಅಂಡರ್ಗೋ ಕ್ಯಾನಿಜಾರೋ ರಿಯಾಕ್ಷನ್. ಸೊ ಆನ್ಸರ್, ದ ಆಲ್ಡಿಹೈಡ್ ವಿತ್ alpha hydrogen atom does not undergo Cannizzaro reaction, that is acetaldehyde. ಸೊ ಯಾವ ಕಾರ್ಬನ್ಗೆ ಆಲ್ಫಾ ಹೈಡ್ರೋಜನ್ ಇರುತ್ತೋ ಸೊ ಅಂಥದ್ದು ಕ್ಯಾನಿಜಾರೋ ರಿಯಾಕ್ಷನ್ ತೋರಿಸಲ್ಲ. ಸೊ ಅಂದರೆ ಕ್ಯಾನಿಜಾರೋ ರಿಯಾಕ್ಷನ್ ಅಂತ ಅಂದರೆ ನೋ ಆಲ್ಫಾ ಹೈಡ್ರೋಜನ್, ದೇರ್ ಶುಡ್ ಬಿ ನೋ ಆಲ್ಫಾ ಹೈಡ್ರೋಜನ್. ಆಲ್ಫಾ ಹೈಡ್ರೋಜನ್ ಇಲ್ಲದೆ ಇರೋದನ್ನೇ ನಾವು ಕ್ಯಾನಿಜಾರೋ ಅಂತ ಕರೆಯೋದು. ಆದರೆ ಇಲ್ಲಿ ಏನನ್ನು ಕೇಳೋರ ಕ್ವಶನ್, which type of aldehyde does not undergo Cannizzaro reaction? The aldehyde with alpha hydrogen does not undergo Cannizzaro reaction. So next 10th one, what are nucleotides? So ನಿಮಗೆ ಮೂರು ಆನ್ಸರ್ ಕೊಟ್ಟಿದ್ದೀನಿ, ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಕೋಬಹುದು. Phosphoric acid ester of nucleosides are called nucleotides, or it is organic molecules consisting of nucleoside and a phosphate, or nucleotides consisting of sugar moiety. Next, base, sugar moiety, base and phosphoric acid is called nucleotides. ಇದು ಮೂರಲ್ಲಿ ಅದರ ಒಂದನ್ನ ನೀವು ಬರೀರಿ. ಸೊ ಇಷ್ಟು ನಿಮಗೆ ಪಾರ್ಟ್ ಎ ಅಲ್ಲಿ ಬರುತ್ತೆ. ಕಂಪಲ್ಸರಿ 10 ಕ್ವಶನ್ನ ನಾವು ಅಟೆಂಡ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋಣ. ಸೊ ಪಾರ್ಟ್ ಬಿ ಕನ್ಸಿಸ್ಟಿಂಗ್ ಆಫ್ 8 questions. We have to answer the 5 questions here. Any 5 questions na ನೀವು ಆನ್ಸರ್ ಮಾಡ್ತೀರಾ, which carries 2 marks. So 5 into 2 that is equal to 10. So 10 marks ನೀವು ಇದರಲ್ಲಿ ಸ್ಕೋರ್ ಮಾಡ್ಬೋದು ಪಾರ್ಟ್ ಬಿ ಅಲ್ಲಿ. The first question is from solid state. Give any two difference between the amorphous and crystalline solid. ಸೊ ನೀವು ಮಾರ್ಕ್ಸ್ನ ನೋಡ್ಬಿಟ್ಟು ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಅಂತಂದರೆ 2 ಪಾಯಿಂಟ್ ಬರೆದ್ರೆ ಸಾಕು, ಯಾವ್ದಾರ 2 ಪಾಯಿಂಟ್. ಸೊ amorphous, they are irregular shape. Crystalline, they have regular shape. Amorphous, they do not have sharp melting point, and the crystalline, they have sharp melting point. Amorphous, they are isotropic. Crystalline, they are anisotropic. Amorphous, the particle have short range order. The crystalline, the particle have long range order. So ನೀವು ಡಿಫ್ರೆನ್ಸ್ ಬರಿಬೇಕಾದ್ರೆ ಇನ್ನೊಂದು ತಪ್ಪು ಯಾವ್ದು ಮಾಡ್ತೀರಾ ಅಂತಂದರೆ, ಲೆಫ್ಟ್ ಸೈಡಲ್ಲಿ ಇವಾಗ ಅಮಾರ್ಫಸ್ ಯಾವ್ದು ಗೊತ್ತಿದೆ ಅದನ್ನ ಮಾತ್ರ ಬರೆದಿರ್ತೀರ, ಕ್ರಿಸ್ಟಲೈನ್ ಬಗ್ಗೆ ಗೊತ್ತೇ ಇರಲ್ಲ, ಆನ್ಸರ್ ಮಾಡಿರಲ್ಲ. ಒಂದು ಕಡೆ ಆನ್ಸರ್ ಮಾಡಿ ಇನ್ನೊಂದು ಕಡೆ ಆನ್ಸರ್ ಮಾಡೋದಿದ್ರೆ ನಿಮಗೆ ಮಾರ್ಕ್ಸು ಖಂಡಿತವಾಗ್ಲೂ ಸಿಗಲ್ಲ. ಸೊ ಆ ಥರ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅದಾದಮೇಲೆ ಅಮಾರ್ಫಸ್ಸಲ್ಲಿ ಕರೆಕ್ಟಾಗಿರೋ ಒಂದು ಪಾಯಿಂಟ್ ಬರೆದಿರ್ತೀರ, ದೇ ಹ್ಯಾವ್ ಇರೆಗ್ಯುಲರ್ ಶೇಪ್ ಅಂತ ಬರೆದಿರ್ತೀರ. ಕ್ರಿಸ್ಟಲೈನಲ್ಲಿ ತಪ್ಪು ಬರೆದಿರ್ತೀರ ಆನ್ಸರ್. ಒಂದು ಕಡೆ ಸರಿಯಾಗಿ ಬರೆದು ಇನ್ನೊಂದು ಕಡೆ ತಪ್ಪಾಗಿ ಆನ್ಸರ್ ಬರೆದ್ರು ನಿಮಗೆ ಮಾರ್ಕ್ಸು ಖಂಡಿತವಾಗ್ಲೂ ಸಿಗಲ್ಲ ಅದರಲ್ಲಿ. ಸೊ ಮಾರ್ಕ್ಸ್ ಸಿಗಬೇಕು ಅಂತ ಅಂದರೆ 2 ಕಡೆನೂ ನೀವು ಕರೆಕ್ಟ್ ಆನ್ಸರ್ಸ್ನ ಬರೆದಿರಬೇಕು ಡಿಫ್ರೆನ್ಸಲ್ಲಿ. ಸೊ 2 ಪಾಯಿಂಟ್ಸ್ ಅಮಾರ್ಫಸಲ್ಲಿ ಕರೆಕ್ಟ್ ಇತ್ತು ಅಂತಂದರೆ ಅದಕ್ಕೆ ಮ್ಯಾಚ್ ಆಗೋ ಥರ 2 ಪಾಯಿಂಟ್ಸು ಕ್ರಿಸ್ಟಲೈನಲ್ಲೂ ಸರಿ ಇರಬೇಕು, ಆವಾಗ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ಇನ್ನೊಂದು, ಇಲ್ಲಿ ಅಮಾರ್ಫಸಲ್ಲಿ ದೇ ಹ್ಯಾವ್ ಇರ್ರೆಗ್ಯುಲರ್ ಶೇಪ್ ಅಂತ ಬರೆದಿರ್ತೀರ, ಇದಕ್ಕೆ ಮ್ಯಾಚ್ ಆಗೋ ಥರ ಬರಿಬೇಕು ಅಂತ ಹೇಳಿದ್ದೆ. ಅದ್ರ ಬದಲು ನೀವೇನಾದ್ರು ದೇ ಆರ್ ಅನೈಸೋಟ್ರೋಪಿಕ್ ಪಾಯಿಂಟ್, ಈ ಪಾಯಿಂಟ್ನೇನಾದ್ರು ಇಲ್ಲೂ ಬರೆದಿತ್ತು ಅಂತಂದರೆ ಸೊ ಇದಕ್ಕೂ ಮ್ಯಾಚ್ ಆಗಲ್ಲ. ಸೊ ಈ ಥರ ಪಾಯಿಂಟ್ಸ್ ಬರೆದ್ರೂ ನೀವು ಮಾರ್ಕ್ಸ್ ಕಳ್ಕೊತೀರ. ಸೊ ಆ ಥರ ಯಾವುದೇ ಕಾರಣಕ್ಕೂ ಬರೀಬಾರ್ದು. ಸೊ ಇದಕ್ಕೆ ಅಪೋಸಿಟ್ ಆಗಿ, ಸೊ 2 ಸಿಮಿಲರ್ ಆಗಿರೋ ಥರ ಡಿಫ್ರೆನ್ಸ್ನ ನೀವು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 12th ಒನ್, ದಿಸ್ ಇಸ್ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ. ರೈಟ್ ದಿ ಓವರ್ ಆಲ್ ಸೆಲ್ ರಿಯಾಕ್ಷನ್. ಸೊ ರೈಟ್ ದಿ ಓವರ್ ಆಲ್ ಸೆಲ್ ರಿಯಾಕ್ಷನ್ ಡ್ಯೂರಿಂಗ್ ದ ವರ್ಕಿಂಗ್ ಆಫ್ ಡೇನಿಯನ್ ಸೆಲ್. ಸೊ ಇಲ್ಲಿ ಕೇಳಿರೋದು ನಿಮಗೆ ಓವರ್ ಆಲ್ ಸೆಲ್ ರಿಯಾಕ್ಷನ್ ಮಾತ್ರ ಕೇಳಿರೋದು. ಇಲ್ಲಿ ಕ್ವಶನ್ ನೋಡ್ಕೋಬೇಕು, ಡ್ಯೂರಿಂಗ್ ದಿ ವರ್ಕಿಂಗ್ ಆಫ್ ಡೇನಿಯನ್ ಸೆಲ್. ಕೆಲವ್ರು ಏನು ಮಾಡ್ತೀರಾ, ಡೇನಿಯನ್ ಸೆಲ್ದು
ಡಯಾಗ್ರಾಮ್ ಬಿಡಿಸ್ತೀರ. ಸೊ ಡೇನಿಯನ್ ಸೆಲ್ದು ಡಯಾಗ್ರಾಮ್ ಇಲ್ಲಿ ನೆಸೆಸಿಟಿ ಇಲ್ಲ. ಕೇಳಿರೋದು ಸೆಲ್ ರಿಯಾಕ್ಷನ್ ಮಾತ್ರ ಬರೀರಿ, ಅದಕ್ಕೆ ನಿಮಗೆ 2 ಮಾರ್ಕ್ಸು ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿ ಸೆಲ್ ರಿಯಾಕ್ಷನ್ ಬರ್ದಿದ್ದೀನಿ ನೋಡಿ. ಆಕ್ಸಿಡೇಷನ್, ಸೊ ಜಿಂಕ್ converts into Zn2+ by release of 2 electrons. Reduction, copper 2+ gain 2 electrons to form copper. So the overall cell reaction ಇಲ್ಲಿ ಈ ಕೆಳಗಡೆ ನಾನು ಬರ್ದಿದ್ದೀನಲ್ಲ, ಇದೇ ಓವರಾಲ್ ಸೆಲ್ ರಿಯಾಕ್ಷನ್. ಇದನ್ನ ಬರಿಬೇಕು ಅಂತಂದ್ರೆ ನಿಮಗೆ ಆಕ್ಸಿಡೇಷನ್ ರಿಡಕ್ಷನ್ ಗೊತ್ತಿರಬೇಕು. ಆಕ್ಸಿಡೇಷನ್ ಎಲ್ಲಾಗುತ್ತೆ, ಯಾವಾಗಲೂ ಆ್ಯನೋಡಲ್ ಆಗುತ್ತೆ. ರಿಡಕ್ಷನ್ ಯಾವಾಗಲೂ ಕ್ಯಾಥೋಡಲ್ ಆಗುತ್ತೆ. ಸೊ ಓವರಾಲ್ ಸೆಲ್ ರಿಯಾಕ್ಷನ್ ಹೇಗೆ ಬರೆಯೋದು? ಸೊ ಇದೆರಡು ಸ್ಟೆಪ್ ಬರೆದ ಮೇಲೆ, ಸೊ ಎಲೆಕ್ಟ್ರಾನ್ಸ್, ಸೊ ಎರಡಕ್ಕೂ ಕಾಮನ್ 2 ಎಲೆಕ್ಟ್ರಾನ್ಸ್ ಇದೆ. ಎಲೆಕ್ಟ್ರಾನ್ಸ್ನ ಕ್ಯಾನ್ಸಲ್ ಮಾಡ್ಕೋತೀರಾ. ರಿಮೈನಿಂಗ್ ಏನಿದೆ ಅದನ್ನ ಬರ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾವುದಿದೆ? ಜಿಂಕ್ ಬರ್ಕೊಂಡ್ರಿ, ಕಾಪರ್ 2+. ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವುದಿದೆ? ಜಿಂಕ್ 2+ ಇದೆ, ಸೊ ಜಿಂಕ್ 2+ ಬರ್ಕೋತೀರಾ, ಕಾಪರ್. ಸೊ ದಿಸ್ ಈಸ್ ದಿ ಓವರಾಲ್ ಸೆಲ್ ರಿಯಾಕ್ಷನ್. ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ 13th one, ದಿಸ್ ಈಸ್ ಫ್ರಮ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಇಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. For the reaction, reactant gives product. The concentration of a reactant changes from 0.03 molar to 0.02 molar in 25 minutes. Calculate the average rate of reaction in seconds. Question ನೋಡ್ಕೊಳ್ಳಿ. Calculate the average rate of reaction in seconds. Seconds ಕನ್ವರ್ಟ್ ಮಾಡಬೇಕು, ಆಗ ಮಾತ್ರ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗೋದು. ಸೊ ಫಾರ್ಮುಲಾ, average rate of reaction ಗೆ ಫಾರ್ಮುಲಾ, average rate of reaction is equal to minus delta molar concentration of R divided by delta T. So delta indicates the difference between initial and final reactant. ಓಕೆನಾ? ಇಲ್ಲಿ ಮೈನಸ್ R2 minus R1 divided by T2 minus T1. ಸೊ ಇಲ್ಲಿ ಕಾನ್ಸಂಟ್ರೇಷನ್ ಏನಾಗಿದೆ? R1 ಅಂದರೆ ಇನಿಷಿಯಲ್, R2 ಅಂತಂದರೆ ಫೈನಲ್. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಕೊಟ್ಟಿದ್ದಾರೆ ಇನಿಷಿಯಲ್ 0.03 ಫಸ್ಟ್ ಸ್ಟಾರ್ಟಿಂಗ್ ಇಷ್ಟಿತ್ತು, ಇದು ಇನಿಷಿಯಲ್. ಅದಾದಮೇಲೆ 0.02 ಕಾನ್ಸಂಟ್ರೇಷನ್ ಆಗಿದೆ, ಇದು ಫೈನಲ್. ಇದು R1, ಇದು R2. R1 R2 ಬರ್ಕೋತಿರೋ ವ್ಯಾಲ್ಯೂ. ಅದಾದಮೇಲೆ ಟೈಮ್ 25 ಮಿನಿಟ್ಸ್ ಕೊಟ್ಟಿದ್ದಾರೆ, 25. ಸೊ ಇದು ಮೈನಸ್ ಮಾಡಿದಾಗ ನಿಮಗೆ ಮೈನಸ್ ವ್ಯಾಲ್ಯೂ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4 × 10⁻⁻4 ಬರುತ್ತೆ. ಸೊ ಇದು ಯಾವುದ್ರಲ್ಲಿ ಇದೆ? ಮಿನಿಟಲ್ಲಿ ಇದೆ. ಸೊ ನಾವೇನು ಮಾಡ್ಕೋಬೇಕು? ಇಲ್ಲಿ ಸೆಕೆಂಡ್ಸ್ ಕೇಳಿದ್ದಾರೆ. ಸೊ ಹಾಗಾಗಿ ಡಿವೈಡ್ ಬೈ 60 ಮಾಡ್ಕೋತೀರಾ. ಸೊ ಆವಾಗ ನಿಮಗೆ ಆನ್ಸರ್ 6.667 × 10⁻⁻6 ಅಂತ ಬಂದು ಮೋಲಾರ್ ಸೆಕೆಂಡ್ ಇನ್ವರ್ಸ್ಗೆ ಕನ್ವರ್ಟ್ ಆಗಿದೆ. ಇಲ್ಲಿ ಸೆಕೆಂಡ್ಸ್ಗೆ ಕನ್ವರ್ಟ್ ಆಗಿದೆ. ಸೊ ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ 2 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರೋದು. ಸೊ ಇಲ್ಲದಿದ್ದರೆ ನೀವು ಫಾರ್ಮುಲಾ ಬರ್ದಿದ್ದಕ್ಕೆ ನಿಮಗೆ 1 ಮಾರ್ಕ್ಸ್ ಸಿಗೋದಷ್ಟೇ. ಆನ್ಸರ್ಗೆ ನಿಮಗೆ ಬರೀ ಇಲ್ಲಿಗೆ ನಿಲ್ಲಿಸಿದ್ರೆ ನಿಮಗೆ ಇದಕ್ಕೆ ಮಾರ್ಕ್ಸ್ ಸಿಗಲ್ಲ. ಜಸ್ಟ್ ಫಾರ್ಮುಲಾಗೆ 1 ಮಾರ್ಕ್ಸ್ ಕೊಡ್ತಾರೆ. ಅಕಸ್ಮಾತ್ ಫುಲ್ ಕಂಪ್ಲೀಟ್ ಸೆಕೆಂಡ್ಸಿಗೆ ಕಂಪ್ಲೀಟ್ ಮಾಡ್ತು ಅಂದರೆ ಇಲ್ಲಿ ಫೈನಲ್ ಆನ್ಸರ್ಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಸೊ 2 ಮಾರ್ಕ್ಸ್ ಹೀಗೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ 14th one, ಹೌ ವಿಲ್ ಯು ಅಕೌಂಟ್ ಫಾರ್ ದಿ ಫಾಲೋಯಿಂಗ್. ಸೊ ನೋಡಿ, ಇದರಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದಾರೆ. ನಿಮಗೆ ಕೆಮಿಸ್ಟ್ರಿಯಲ್ಲಿ ಆದಷ್ಟು 2 ಮಾರ್ಕ್ಸ್ 3 ಮಾರ್ಕ್ಸ್ಗೆಲ್ಲ 1+1 1+1+1 2+1 ಅಂತೆಲ್ಲ ಇರುತ್ತೆ ಕ್ವಶನ್ಸು. ಸೊ ಇದರಲ್ಲಿ ಜರ್ಕೋನಿಯಂ ಆ್ಯಂಡ್ ಹಾಫ್ನಿಯಂ ಸೈಜ್ ಆರ್ ಆಲ್ಮೋಸ್ಟ್ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ರೀಸನ್ ಬಂದು zirconium and hafnium size are almost same due to lanthanide contraction. ನೋಡಿ, ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಜಸ್ಟ್ ಡ್ಯೂ ಟು ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತ ಬರೆಯೋದಕ್ಕಿಂತ ಸೆಂಟೆನ್ಸ್ ಆಗಿ ಬರೀರಿ, ಆಗ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದಿ ಕಾಂಪೋಸಿಷನ್ ಆಫ್ ಮಿಸ್ಟ್ ಮೆಟಲ್. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಇಟ್ ಕನ್ಸಿಸ್ಟ್ ಆಫ್ ಲ್ಯಾಂಥನೈಡ್ಸ್. ಇಟ್ ಕನ್ಸಿಸ್ಟ್ ಆಫ್ ಲ್ಯಾಂಥನೈಡ್ ಮೆಟಲ್ 95%, iron approximately 5%, and traces of sulfur, carbon, calcium and aluminium. ಇಲ್ಲಿ ಟ್ರೇಸಸ್ ಅಂತ ಅಂದರೆ ಸ್ಮಾಲ್ ಅಮೌಂಟ್, ವೆರಿ ಸ್ಮಾಲ್ ಅಮೌಂಟ್ ಆಫ್ ಸಲ್ಫರ್, ಕಾರ್ಬನ್, ಕ್ಯಾಲ್ಸಿಯಂ ಆ್ಯಂಡ್ ಅಲ್ಯೂಮಿನಿಯಂ. ಸೊ ಕಾಂಪೋಸಿಷನ್ ಅಂತಂದರೆ ಏನು? ಸೊ ಕಾಂಪೋಸಿಷನ್ ಅಂತ ಅಂದರೆ ಈ ಮಿಸ್ಟ್ ಮೆಟಲ್ ಯಾವ ಮೆಟಲ್ಸಿಂದ ಆಗಿದೆ, ಅದು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅನ್ನೋದೇ ಕಾಂಪೋಸಿಷನ್. ಯಾವ ಮೆಟಲ್ ಎಷ್ಟು ಪರ್ಸೆಂಟೇಜ್ ಇದೆ. ಸೊ ನೆಕ್ಸ್ಟ್ ಹೋಗೋಣ. 15th one, this is from haloalkanes and haloarenes. Explain Friedel-Crafts acylation. ನೋಡಿ, ಇದು Friedel-Crafts ಅಲ್ಲಿ 2 ಥರ ಬರುತ್ತೆ. ಒಂದು ಅಸೈಲೇಷನ್, ಇನ್ನೊಂದು ಅಲ್ಕೈಲೇಷನ್. ಅಸೈಲೇಷನ್, ಇನ್ನೊಂದು ಅಲ್ಕೈಲೇಷನ್.
ವಿತ್ ಈಕ್ವೇಶನ್ ಬೈ ಟೇಕಿಂಗ್ ಎ ಕ್ಲೋರೋಬೆನ್ಸಿನ್ ಆಸ್ ಅನ್ ಎಕ್ಸಾಂಪಲ್. ಇಲ್ಲಿ ಕ್ಲೋರೋಬೆನ್ಸಿನ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ, ಅದನ್ನೇ ತಗೊಂಡು ನೀವು ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ನ ಬರೀಬೇಕು. ಸೊ ಕ್ಲೋರೋಬೆನ್ಸಿನ್ ಅಂತಂದರೆ ಬೆನ್ಸಿನ್ ವಿತ್ ಕ್ಲೋರಿನ್, ಕ್ಲೋರೋಬೆನ್ಸಿನ್ ಅಸೈಲೇಷನ್ ಅಂತ ಅಂದ ತಕ್ಷಣ ಸೊ ನೀವು ತಗೊಂಡಿರೋದಲ್ಲಿ ಅಸಿಟೈಲ್ ಕ್ಲೋರೈಡ್ CH3COCl in the presence of anhydrous aluminum chloride to form ortho and para product, ortho and para chloroacetophenone. ಸೊ ಇದು ಅಸೈಲೇಷನ್ಗೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಹೇಗೆ ಬರಿಬೇಕು ಅಂತಂದರೆ 2 ಮಾರ್ಕ್ಸಿಗೆ ಸಿಗಬೇಕು ಅಂತಂದರೆ ಒಂದು ಸೆಂಟೆನ್ಸಲ್ಲಿ ನಾನು ಸೆಂಟೆನ್ಸ್ ಕೊಟ್ಟಿದ್ದೀನಿ ನೋಡಿ. ವೆನ್ ಕ್ಲೋರೋಬೆನ್ಸಿನ್ ಈಸ್ ಹೀಟೆಡ್ ವಿತ್ ಅಸಿಟೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಟು ಒಬ್ಟೈನ್ ಆರ್ಥೋ ಆ್ಯಂಡ್ ಪ್ಯಾರಾ ಕ್ಲೋರೋಅಸಿಟೋಫಿನಾಲ್. ಈ ಸೆಂಟೆನ್ಸ್ ಬರೆದ್ರೆ 1 ಮಾರ್ಕ್ಸ್, ಅದನ್ನು ರಿಯಾಕ್ಷನಲ್ಲಿ ಬರೆದ್ರೆ ಇನ್ನೊಂದು ಮಾರ್ಕ್ಸ್. ಸೊ 2 ಮಾರ್ಕ್ಸ್ಗೆ ಈ ಥರ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ. ಇಲ್ಲದಿದ್ದರೆ ಇನ್ನೊಂದು ಥರ ಬರಿಬೋದು ನೀವು. ರಿಯಾಕ್ಷನ್ ಬರೆದು ಇದ್ರ ಕೆಳಗಡೆ ಇದ್ರ ಹೆಸರನ್ನ ಬರಿಬೇಕು. ಪ್ರತಿಯೊಂದು ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಕೆಳಗಡೆ ನೀವು ಹೆಸರನ್ನ ಬರ್ಕೊಂಡು ಹೋದರೆ ಕಂಪ್ಲೀಟ್ 2 ಮಾರ್ಕ್ಸ್ ಸಿಗುತ್ತೆ. 1 ಮಾರ್ಕ್ಸ್ ರಿಯಾಕ್ಷನ್ಗೆ, ಇನ್ನೊಂದು ಮಾರ್ಕ್ಸ್ ಕೆಳಗಡೆ ಬರೆದಿರೋ ಹೆಸರಿಗೆ. ಈ ಥರ 2 ಥರ ಬರಿಬೋದು. ಅದಾದಮೇಲೆ ರಿಯೇಜೆಂಟ್ ಏನು ಯೂಸ್ ಮಾಡಿರ್ತಾರೆ ಅಂತ ಅನ್ನೋದನ್ನ ನೀವು ಕಂಪಲ್ಸರಿ ಮೆನ್ಷನ್ ಮಾಡಿರಬೇಕು, ಇಲ್ಲಾಂದರೆ ಮಾರ್ಕ್ಸ್ ಕಟ್ ಆಗುತ್ತೆ, ಇದರಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರಿಯೇಜೆಂಟ್ ಯಾವುದು, ಅದಾದಮೇಲೆ ಟೆಂಪ್ರೇಚರ್ ಏನು ಅನ್ನೋದನ್ನ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರೆದಿರಬೇಕು. ದಿಸ್ ಈಸ್ ಫಾರ್ ಅಸೈಲೇಷನ್. ಹಾಗೆಯೇ ಅಲ್ಕೈಲೇಷನ್ ಅಂತ ಕ್ವಶನ್ ಬಂದರೆ CH3COCl ಬದಲು CH3Cl ಅಂತ ತಗೊಳ್ತೀರ, ಅದು ರಿಯೇಜೆಂಟ್. ಸೊ ಇಲ್ಲಿ ಚೇಂಜಸ್ ಏನಾಗುತ್ತೆ, ಇಲ್ಲಿ ಮಾತ್ರ ನಿಮಗೆ ಚೇಂಜಸ್ ಆಗೋದು ನಾನು ಮಾರ್ಕ್ ಮಾಡಿರೋ ಜಾಗದಲ್ಲಿ. ಇಲ್ಲಿ COCH3 ಇದೆ, ಅದ್ರ ಬದಲು ಬರೀ CH3 ಬರುತ್ತೆ. ಇಲ್ಲೂ CH3, ಇಲ್ಲೂ CH3, ಇಷ್ಟೇ ಚೇಂಜಸ್ ಇರುತ್ತೆ. ನಿಮಗೆ 15th ಕ್ವಶನಲ್ಲಿ ಬಂದಿದೆ ಇದು ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋರಿನ್ಸ್ ಇಂದ. ಇದೇ ಥರ ಕ್ವಶನ್ಸು ಬೇರೆ ಚಾಪ್ಟರಿಂದನೂ ಬರುತ್ತೆ. ಆಲ್ಕೋಹಾಲ್, ಫಿನಾಲ್ಸ್, ಆಲ್ಡಿಹೈಡ್, ಕೀಟೋನ್ಸ್ ಎಲ್ಲಾದ್ರಲ್ಲಿ ನಿಮಗೆ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್, ಅಲ್ಕೈಲೇಷನ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ ಜಸ್ಟ್ ಈ ಕ್ಲೋರೋಬೆನ್ಸಿನ್ ಅಂತ ಇದೆಯಲ್ಲ, ಈ ಜಾಗದಲ್ಲಿ ನಿಮಗೆ ಫಿನಾಲ್ ಅಂತ ಬರ್ಬೋದು, ಅನಿಝೋಲ್ ಅಂತ ಬರಬಹುದು. ಸೊ ಅಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಪ್ರಾಡಕ್ಟ್ ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ಸೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಕ್ಸ್ಪ್ಲೈನ್ ಕೋಲ್ ಬೇಸ್ ರಿಯಾಕ್ಷನ್. ಸೊ ನೋಡಿ, ಎಕ್ಸ್ಪ್ಲೈನ್ ಕೋಲ್ ಬೇಸ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಒಂದು ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್ಸು, ಅದಾದಮೇಲೆ ರಿಯಾಕ್ಷನ್ಗೆ ಇನ್ನೊಂದು ಮಾರ್ಕ್ಸು. ಇಲ್ಲದಿದ್ದರೆ ಪ್ರತಿಯೊಂದು ಕಾಂಪೌಂಡ್ ಕೆಳಗಡೆ ಅದರ ಹೆಸರು ಬರೆದ್ರೂ ನಿಮಗೆ ಕಂಪ್ಲೀಟ್ 2 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಏನಿದು, ಇದು ಫಿನಾಲ್ ಅಂತ ಬರೀತೀರಾ. ಇದ್ರ ಕೆಳಗಡೆ ಸೋಡಿಯಂ ಫಿನೇಟ್ ಅಂತ ಬರೀತೀರಾ. ಸೊ ಲಾಸ್ಟ್ ಒನ್ ಏನಿದು ಸ್ಯಾಲಿಸಿಲಿಕ್ ಆಸಿಡ್, ಇದ್ರ ಕೆಳಗಡೆ ಬರೀತೀರಾ, 2 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಫಿನಾಲ್ ಇಸ್ ಟ್ರೀಟೆಡ್ ವಿತ್ NaOH ಟು ಫಾರ್ಮ್ ಸೋಡಿಯಂ ಫಿನೇಟ್ and then carbon dioxide is passed through it followed by acidification to form a salicylic acid. ನಾನು ಏನು ಇಲ್ಲಿ ಬರ್ದಿದ್ದೀನಿ ರಿಯೇಜೆಂಟ್ಸ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿರಬೇಕು ಎಕ್ಸಾಮಲ್ಲಿ. ಕಾರ್ಬನ್ ಡೈಆಕ್ಸೈಡ್ H+, 400 ಕೆಲ್ವಿನ್, 4 to 7 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಆಗ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಗಿವ್ ದಿ ಪ್ರಿಪ್ರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯೂಮಿನ್ ಪ್ರೋಸೆಸ್. ಆಲ್ಕೋಹಾಲ್ ಫಿನಾಲ್ ಚಾಪ್ಟರ್ ಇದು. ಸೊ ನೋಡಿ, ಇಲ್ಲಿ ನಾನು ಹೇಳಿದ್ದೆ ಹೇಗೆ ಬರೆಯೋದು ಅಂತ, ಇದು ಅದೇ ಥರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ನಾನು ಇಲ್ಲಿ ಸೆಂಟೆನ್ಸೇ ಯೂಸ್ ಮಾಡಿಲ್ಲ, ರಿಯಾಕ್ಷನ್ ಬರೆದು ಅದ್ರ ಕೆಳಗಡೆ ನೇಮಿಂಗ್ಸ್ ಕೊಟ್ಟಿದ್ದೀನಿ. ಸೊ ಇದಕ್ಕೂ ನಿಮಗೆ 2 ಮಾರ್ಕ್ಸು ಸಿಗುತ್ತೆ ಈ ಥರ ಬರೆದ್ರು. ಸೊ ಕ್ಯುಮಿನಿಂದ ಫಿನಾಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಕ್ಯುಮಿನ್ನ ಇನ್ನೊಂದು ಹೆಸರು ಐಸೋಪ್ರೊಪೈಲ್ ಬೆನ್ಸಿನ್. 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ವಾಟ್ ಈಸ್ ದಿ ನೇಮ್ ಆಫ್ ಎ ಕ್ಯುಮಿನ್, ವಾಟ್ ಈಸ್ ದಿ ಅನದರ್ ನೇಮ್ ಆಫ್ ಕ್ಯುಮಿನ್ ಅಂತಂದರೆ ಐಸೋಪ್ರೊಪೈಲ್ ಬೆನ್ಸಿನ್. ಸೊ ಐಸೋಪ್ರೊಪೈಲ್ ಬೆನ್ಸಿನ್ ಇಸ್ ಟ್ರೀಟೆಡ್ ವಿತ್ ಆಕ್ಸಿಜನ್. ಸೊ ಟೆಂಪ್ರೇಚರ್ ನೋಡಿ 95 to 135 ಡಿಗ್ರಿ ಸೆಲ್ಸಿಯಸ್ ಇಂಪಾರ್ಟೆಂಟ್ ಟು ಫಾರ್ಮ್. ಸೊ ಟು ಫಾರ್ಮ್ ಏನು ಫಾರ್ಮೇಷನ್ ಅಂದರೆ ಇಂಟರ್ಮೀಡಿಯೇಟ್ ಫಾರ್ವರ್ಡ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಇಲ್ಲಿ 1 methyl 1 phenyl ethyl hydroperoxide in the presence of H+ and acid and water at 50 to 90 degrees Celsius to form phenol and acetone. 18th one amine chapters ಇಂದ ಇದು explain carbon amine reaction with an example. ಸೊ ಕ್ವಶನ್ ನೋಡಿ, ಇಲ್ಲಿ ಕರೆಕ್ಟಾಗಿ ಓದ್ಕೋಬೇಕು. ಎಕ್ಸ್ಪ್ಲೇನ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್.
ಇಲ್ಲಿ ಏನು ಮಾಡಬೇಕು, ನೀವು ಈ 18th ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ತೊಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನಾನು ಇಲ್ಲೊಂದು ಎಕ್ಸಾಂಪಲ್ ಬರ್ದಿದ್ದೀನಿ. ಸೊ ಇದು ಜನರಲ್ ರಿಯಾಕ್ಷನ್. ವೆನ್ ಪ್ರೈಮರಿ ಅಮೈನ್ ಆರ್ ಹೀಟೆಡ್ ವಿತ್ ಕ್ಲೋರೋಫಾರ್ಮ್ ಅಂಡ್ ethanoic KOH forms smelling substance such as isocyanide or carbyl amine. This reaction is called carbyl amine reaction ಅಂತ ಕೊಟ್ಟಿದ್ದೀನಿ. ಸೊ ಈ ತರ ಬರೆಯೋದ್ರಿಂದ ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಅದಾದ್ಮೇಲೆ ಈ ರಿಯಾಕ್ಷನ್ ಬರೆದ್ರು ಅಷ್ಟೇ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೇಳಿರೋದವರು ಎಕ್ಸ್ಪ್ಲೇನ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್. ಇದು ನಾನು ಬರ್ದಿರೋದು ಜನರಲ್ ರಿಯಾಕ್ಷನ್. ಈ ತರ ಆನ್ಸರ್ಸ್ ನ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ಜಸ್ಟ್ ಎಕ್ಸ್ಪ್ಲೇನ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಅರ್ಧ ಕ್ವಶನ್ ಕೊಟ್ಟಿರ್ತಾರೆ. ಎಕ್ಸ್ಪ್ಲೇನ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಅಂತ ಕೊಟ್ಟಾಗ ನೀವು ಇಲ್ಲಿರೋ ತರ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ, ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಸಿಗುತ್ತೆ. ಆದ್ರೆ ಎಕ್ಸ್ಟ್ರಾ ವಿತ್ ಆನ್ ಎಕ್ಸಾಂಪಲ್ ಅಂತ ಬಂತು ಅಂತಂದ್ರೆ ಈ ತರ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಆಗ ನಾವ್ ಏನ್ ಮಾಡಬೇಕು, 6 ಜಾಗದಲ್ಲಿ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಇವಾಗ CH3 NH2 ಆಡ್ ಮಾಡ್ಕೊಳ್ಳಿ ಇಲ್ಲಿ. ಹಾಗೇನೆ ಇಲ್ಲಿ ಏನ್ ಬರುತ್ತೆ ಪ್ರಾಡಕ್ಟ್ CH3 CN. ಈ ಜಾಗದಲ್ಲಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗ ಈ ತರ ಎಕ್ಸಾಂಪಲ್ ಬರ್ಕೋಬೇಕು ಕಂಪ್ಲೀಟ್ ಆಗಿ ಬರೆದ್ಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಒಂದು ರಿಯಾಕ್ಷನ್ಗೆ 1 ಮಾರ್ಕ್ಸ್, ಸೆಂಟೆನ್ಸ್ಗೆ ಇನ್ನೊಂದು ಮಾರ್ಕ್ಸ್. ಸೊ ಇದನ್ನ ಏನಂತ ಕರಿತೀವಿ, ಮಿಥೈಲ್ ಅಮೈನ್. So methyl amine is treated with a chloroform in the presence of KOH to form methyl cyanide. So methyl cyanide ಅಂತ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ ಸಿ. ಸೊ ಪಾರ್ಟ್ ಸಿ ಅಲ್ಲಿ ನಿಮಗೆ ಒಟ್ಟು 8 ಕ್ವಶನ್ಸ್ ಇರುತ್ತೆ. ಸೊ 8 ಕ್ವಶನ್ ನೀವು 5 ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಆನ್ಸರ್ ಎನಿ 5 ಕ್ವಶನ್. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್. 5 into 3 that is 15 ಮಾರ್ಕ್ಸ್. ಸೊ ಈ ಪಾರ್ಟ್ ಸಿ ಇಂದ ನಿಮಗೆ 15 ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು. ಸೊ ಅದರಲ್ಲಿ 19th one ಕ್ವಶನ್. ದಿಸ್ ಇಸ್ ಫ್ರಮ್ ದಿ ಪಿ ಬ್ಲಾಕ್ ಎಲಿಮೆಂಟ್ಸ್. ಡಿಸ್ಕಸ್ ದಿ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ ಪ್ರೋಸೆಸ್ ಅಲಾಂಗ್ ವಿತ್ ದಿ ಕೆಮಿಕಲ್ ಈಕ್ವೇಷನ್ ಅಂತ ಕೇಳಿದ್ದಾರೆ. ಸೊ ಏನು ಮಾಡಬೇಕು, ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಕೊಟ್ಟಿದ್ದಾರೆ, ಇದ್ರ ಬದಲು ನಿಮಗೆ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬನ್ನು ಕೇಳಬಹುದು. ಸೊ ಒಂದು ಮ್ಯಾನುಫ್ಯಾಕ್ಚರ್ ಇರುತ್ತೆ ಆಲ್ಮೋಸ್ಟ್ ನಿಮಗೆ ಕ್ವಶನ್ಸ್. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಯೂಶ್ವಲಿ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ನೈಟ್ರಿಕ್ ಆಸಿಡ್ನ ಕೇಳ್ತಾ ಇರ್ತಾರೆ. ಸೊ ಆನ್ಸರ್ ಬಂದು ನೋಡಿ ಹೇಗೆ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ ಅಂದರೆ, ಒಂದು ರಿಯಾಕ್ಷನ್ಗೆ 1 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಇಲ್ಲಿ ನಾನು ಏನು 3 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಒಟ್ಟು 3 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ರಿಯಾಕ್ಷನ್ ಅಕಾರ್ಡಿಂಗ್ ಟು ಲೀಚ್-ಟಿಲಿಯಸ್ ಪ್ರಿನ್ಸಿಪಲ್, high pressure and moderate temperature favorable for the formation of ammonia. ಇದರಲ್ಲಿ nitrogen with hydrogen it forms ammonia. It is a reversible process. ಇದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರೋದ್ರಿಂದ ನಾನು 19th one ಪಿ ಬ್ಲಾಕ್ ಎಲಿಮೆಂಟ್ಸ್ ಇನ್ಆರ್ಗ್ಯಾನಿಕ್ ಪಾರ್ಟಲ್ಲಿ ನೀವು ರಿಯಾಕ್ಷನ್ ಬರೀಬೇಕಾದ್ರೆ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರಬೇಕು. ಯು ಶುಡ್ ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್. ಆಗಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಕಂಪ್ಲೀಟ್ ಆಗಿ, ಇಲ್ಲಾಂದ್ರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ನೈಟ್ರೋಜನ್ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ರಿಯಾಕ್ಷನ್ 1 ಮಾರ್ಕ್ಸ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಬರೀಬೇಕು, ಹೈ ಪ್ರೆಷರ್. ಸೊ ಹೈ ಪ್ರೆಷರ್ ದಟ್ ಈಸ್ 200 atmospheric pressure. Low temperature that is 450 to 500 degrees Celsius is maintained and catalyst added is finely divided iron with the molybdenum as a promoter or iron oxide with a small amount of K2O and Al2O3. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು, ನಾನು ಅಂಡರ್ಲೈನ್ ಮಾಡಿರೋದು ತುಂಬಾ ಇಂಪಾರ್ಟೆಂಟ್ ಇದು. ಸೊ ಹೈ ಪ್ರೆಷರ್ ಇಷ್ಟಿರಬೇಕು, ಟೆಂಪ್ರೇಚರ್ ಆ್ಯಂಡ್ ಕ್ಯಾಟಲಿಸ್ಟ್ ಯೂಸ್ಡ್ ಇಷ್ಟು ಅಲ್ಲಿ ಮೆನ್ಷನ್ ಆಗಿರಬೇಕು. ಸೊ ನೆಕ್ಸ್ಟ್ 20th one is also from the P block element. Give any 3 reasons for the anomalous behavior of oxygen. ಸೊ ಇಲ್ಲಿ ಆಕ್ಸಿಜನ್ ಕೇಳಿದ್ದಾರೆ, ಇದ್ರ ಬದಲು ನೈಟ್ರೋಜನ್ ಆದರೂ ಕೇಳ್ಬೋದು ಆರ್ ಫ್ಲೋರಿನ್ ಆದರೂ ಕೇಳ್ಬೋದು. ಅನಾಮಲಸ್ ಬಿಹೇವಿಯರ್ ಕ್ವಶನ್ ನೋಡ್ಕೊಳ್ಳಿ, ಕೇಳ್ತಿರೋದು ಅನಾಮಲಸ್ ಬಿಹೇವಿಯರ್. ಇದೇ ಥರ ನಿಮಗೆ ಅನಾಮಲಸ್ ಪ್ರಾಪರ್ಟಿನೂ ಬರುತ್ತೆ. ಅನಾಮಲಸ್ ಪ್ರಾಪರ್ಟಿ
ಸೊ ಅನಾಮಲಸ್ ಬಿಹೇವಿಯರ್ ಬದಲು ಅನಾಮಲಸ್ ಪ್ರಾಪರ್ಟೀಸ್ ಅಂತ ಅವರು ಕೇಳ್ಬೋದು. ಕ್ವಶನ್ನ ಕರೆಕ್ಟಾಗಿ ನೋಡ್ಕೋಬೇಕು. ಅನಾಮಲಸ್ ಬಿಹೇವಿಯರ್ ಇತ್ತು ಅಂತಂದರೆ ನಿಮಗೆ ಆನ್ಸರು ಮೂರಕ್ಕೂ, ದಟ್ ಈಸ್ ಆಕ್ಸಿಜನ್, ನೈಟ್ರೋಜನ್ ಆರ್ ಫ್ಲೋರಿನ್, ದ ಆನ್ಸರ್ ವಿಲ್ ಬಿ ದಿ ಸೇಮ್. ಸ್ಮಾಲ್ ಸೈಜ್, ಹೈ ಎಲೆಕ್ಟ್ರೋನೆಗೆಟಿವಿಟಿ, ನಾನ್ ಅವೈಲಬಿಲಿಟಿ ಆಫ್ ಡಿ ಆರ್ಬಿಟಲ್. ಅನಾಮಲಸ್ ಪ್ರಾಪರ್ಟೀಸ್ ಬಂದಾಗ ಆಕ್ಸಿಜನ್, ನೈಟ್ರೋಜನ್ ಆ್ಯಂಡ್ ಫ್ಲೋರಿನ್ಗೆ ಬೇರೆ ಬೇರೆ ಪಾಯಿಂಟ್ಸೇ ಇರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೋಬೇಕು. 3 ಪಾಯಿಂಟ್ಸ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 21 ಕ್ವಶನ್. 21 ದಿಸ್ ಈಸ್ ಆಲ್ಸೋ ಫ್ರಮ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಪಿ ಬ್ಲಾಕಲ್ಲಿ ನಿಮಗೆ 3 ಕಂಟಿನ್ಯೂಯಸ್ ಕ್ವಶನ್ಸ್ ಬರ್ತಾ ಇದೆ, ನೋಡ್ಕೋಬೇಕು. ಸೊ 21th ಕ್ವಶನಲ್ಲಿ 3 ಕ್ವಶನ್ ಆಗಿ ಡಿವೈಡ್ ಆಗಿದೆ. ದ ಫಸ್ಟ್ ಒನ್ ಇಸ್ ವಾಟ್ ಈಸ್ ಅಕ್ವಾರೇಜಿಯಾ. It is a mixture of concentrated HCl and concentrated HNO3 in 3:1 ratio. ಸೊ ನೋಡಿ, ಇದರಲ್ಲಿ ಒಂದು ಸ್ವಲ್ಪನೂ ಮಿಸ್ಟೇಕ್ ಆಗಬಾರ್ದು. ನೀವು ಬರಿಬೇಕಾದ್ರೆ ಕಂಪಲ್ಸರಿ ಇದನ್ನ ಬರಿಬೇಕಾದ್ರೆ ಕಾನ್ಸಂಟ್ರೇಟೆಡ್ ಅಂತಲೇ ಮೆನ್ಷನ್ ಮಾಡಿರಬೇಕು. ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಕಾನ್ಸಂಟ್ರೇಟೆಡ್ HNO3 ಆ್ಯಂಡ್ ದ ರೇಷಿಯೋ HClಗೆ 3 ಇರಬೇಕು, HNO3ಗೆ 1 ಇರಬೇಕು. 3:1 ರೇಷಿಯೋ. ಸೊ ಯಾವುದೇ ಕಾರಣಕ್ಕೂ ಇದನ್ನು 1:3 ಆ ಥರ ಬರೆಯೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಓದಿರಿ, ಪರ್ಫೆಕ್ಟಾಗಿ ಬರಿಬೇಕು. ಕೆಮಿಸ್ಟ್ರಿಯಲ್ಲಿ ಬರಿಬೇಕಾದ್ರೆ ಆಗ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ರೈಟ್ ದಿ ಸ್ಟ್ರಕ್ಚರ್ ಆಫ್ ಕ್ಲೋರಸ್ ಆ್ಯಸಿಡ್. ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಕ್ಲೋರಸ್ ಆ್ಯಸಿಡ್. ಇದೇ ಥರ ನಿಮಗೆ ಇನ್ನೂ ಸ್ಟ್ರಕ್ಚರ್ಸ್ ಇದೆ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಥರ್ಡ್ ಒನ್, ಕಂಪ್ಲೀಟ್ ದಿ ಇಕ್ವೇಷನ್ ದಟ್ ಈಸ್ ಬ್ರೋಮಿನ್ Br2 ಪ್ಲಸ್ ಫ್ಲೋರಿನ್ ಎಕ್ಸಸ್ ದ ಪ್ರಾಡಕ್ಟ್ obtained. ಸೊ ಇದಕ್ಕೆ ಪ್ರಾಡಕ್ಟ್ ಏನು? ಸೊ ಇಲ್ಲಿ ಸಿಂಗಲ್ ಡ್ಯಾಶ್ ಕೊಟ್ಟಿದ್ದಾರೆ, ಹಾಗಾಗಿ ಸಿಂಗಲ್ ಪ್ರಾಡಕ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಲ್ಲೇ. ಸೊ ಅದು ಹಿಂಟ್ ಇದ್ದಂಗೆ ನಿಮಗೆ. ಸೊ ರಿಯಾಕ್ಟೆಂಟ್ಸ್ ಏನಿದೆ ಅದನ್ನ ನೋಡಿ ಪ್ರಾಡಕ್ಟ್ನ ಬರೆಯೋದು. ಇಲ್ಲಿ ಬ್ರೋಮಿನ್ 2 ಇದೆ, ಫ್ಲೋರಿನ್ ಎಷ್ಟಿದೆ 5 2s ಸೊ 10 ಇದೆ. ಸೊ ಆ ಥರ ಬರೋ ಹಾಗೆ ನೀವು ಪ್ರಾಡಕ್ಟ್ನ ಇಲ್ಲಿ ಬರಿಬೇಕು. ಸೊ ನೋಡಿ, Br(F5). ಸೊ 2Br(F5) ಅಂತ ಬರೆದಾಗ Br2 ಇದೆ, ಸೊ ಫ್ಲೋರಿನ್ 5 2s 10. ಸೊ ಬ್ಯಾಲೆನ್ಸ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಲೆಫ್ಟ್ ಸೈಡಲ್ಲಿ ನಂಬರ್ ಹಾಕ್ಬಿಟ್ಟು ಬ್ಯಾಲೆನ್ಸ್ ಮಾಡೋಂಗಿಲ್ಲ. ರೈಟ್ ಸೈಡಿಗೆ ಮಾತ್ರ ನೀವು ಯಾವ ಥರ ಆದರೂ ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ 22nd ಕ್ವಶನ್ ಇಸ್ ಫ್ರಮ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಡಿವೈಡ್ ಆಗಿದೆ, 2 ಕ್ವಶನ್ ಆಗಿ ಡಿವೈಡ್ ಆಗಿದೆ. ಸೊ ಫಸ್ಟ್ ಒನ್ ಕ್ಯಾರೀಸ್ 2 ಮಾರ್ಕ್ಸ್ ಆ್ಯಂಡ್ ಸೆಕೆಂಡ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. So total 3 marks. So many copper 1 compounds are unstable in aqueous solution and undergo disproportional. Explain. So the answer is the stability of copper 2 plus ion is more stable than copper plus ion. This is due to more negative enthalpy of hydration of copper 2 plus ion than copper plus ion, which is more than the second ionization enthalpy of copper. ಸೊ ಇದು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಿಮಗೆ 2 ಮಾರ್ಕ್ಸ್ ಇದೆ. ಅದಾದಮೇಲೆ ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್? ದ ಕಾಂಪೌಂಡ್ ಇನ್ ವಿಚ್ ಸ್ಮಾಲ್ ಆಟಮ್ಸ್ ಲೈಕ್ ಹೈಡ್ರೋಜನ್, ಕಾರ್ಬನ್ ಆರ್ ನೈಟ್ರೋಜನ್ ಆರ್ ಟ್ರಾಪ್ಡ್ ಇನ್ ಟು ದಿ ಕ್ಯಾವಿಟೀಸ್ ಆಫ್ ಲ್ಯಾಟಿಸ್ ಆಫ್ ಮೆಟಲ್. ಸಚ್ ಕಾಂಪೌಂಡ್ ಆರ್ ಕಾಲ್ಡ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್. ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಬರೀಬೇಕಾದ್ರೆ ಇದನ್ನ ಮೆನ್ಷನ್ ಮಾಡಿ, ಹೈಡ್ರೋಜನ್, ಕಾರ್ಬನ್ ಆರ್ ನೈಟ್ರೋಜನ್ ಸ್ಮಾಲ್ ಆಟಮ್ಸ್ ಆಗಿ. ನೆಕ್ಸ್ಟ್ 23, ದಿಸ್ ಈಸ್ ಆಲ್ಸೋ ಫ್ರಮ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಇಲ್ಲಿ 2 ಕ್ವಶನ್ಸ್ ಇದೆ ಇದು. So first one carries 1 mark and second one carries 2 marks, total 3 marks. Write general valence shell electronic configuration of D block elements. So ಇಲ್ಲೂ ಅಷ್ಟೇ ಕರೆಕ್ಟಾಗಿ ಕ್ವಶನ್ ಓದಬೇಕು, ಇಲ್ಲಾಂದರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇದೆ. ಜನರಲ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಜನರಲ್ ವೇಲೆನ್ಸ್ ಶೆಲ್ ಅಂದ ತಕ್ಷಣ, ವೇಲೆನ್ಸ್ ಶೆಲ್ ಅಂತಂದರೆ ಔಟರ್ ಮೋಸ್ಟ್ಗೆ ಬರುತ್ತೆ. ಸೊ ಔಟರ್ ಮೋಸ್ಟ್ ಅಂತ ಬರ್ತಿದ್ದಂಗೆ ನಿಮಗೆ ಆನ್ಸರು n-1 d to the power of 1 to 10 and ns 1 to 2. ಸೊ ಈ ಥರ ಬರಿಬೇಕು. ಜನರಲ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕೇಳಿದ್ರೆ, ಜಸ್ಟ್ ನಿಮಗೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕೇಳ್ತು ಅಂತ ಅಂದ್ಕೊಳ್ಳಿ. ಈ ವೇಲೆನ್ಸ್ ಶೆಲ್ ಅನ್ನೋದಿರಲ್ಲ ಕ್ವಶನಲ್ಲಿ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೇಳಿದ್ರೆ ನೀವೇನು ಮಾಡಬೇಕು, ನೋಬಲ್ ಗ್ಯಾಸ್ ಅಂತ ಫಸ್ಟ್ ಸ್ಟಾರ್ಟಿಂಗ್ ಮೆನ್ಷನ್ ಮಾಡಬೇಕು ಬ್ರ್ಯಾಕೆಟಲ್ಲಿ, ನೋಬಲ್ ಗ್ಯಾಸ್. ಅದಾದಮೇಲೆ n-1 D 1 to 10 ns 1 to 2. ಸೊ ಅರ್ಥ ಆಗ್ತಿದೆ ಅಲ್ಲ. ಸೊ ಜನರಲ್ ವೇಲೆನ್ಸ್ ಶೆಲ್ ಅಂತ ಕೇಳಿದಾಗ ಬೇರೆ ಥರ, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕೇಳಿದಾಗ ಬೇರೆ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಹಾಗೆಯೇ ಇನ್ನೂ ಬೇರೆ ಥರ ಕ್ವಶನ್ಸ್ ಬರುತ್ತೆ. ಸೊ ನಿಮಗೆ ಗ್ರೂಪ್ ಹೆಸರು ಕೇಳಿಬಿಟ್ಟೆ ಮೆನ್ಷನ್ ಮಾಡ್ತು ಅಂತ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಚೇಂಜಸ್ ಆಗುತ್ತೆ. 10th ಗ್ರೂಪ್
ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 10th ಗ್ರೂಪ್ 9th ಗ್ರೂಪ್ ಅಂತ ಕೇಳಿದಾಗಲೇ ಚೇಂಜಸ್ ಆಗುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಹಾಗಾಗಿ ಕ್ವಶನ್ನ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಕ್ಟ್ಸ್ ಆಸ್ ಅ ಗುಡ್ ಕ್ಯಾಟಲಿಸ್ಟ್, ಗಿವ್ ಎನಿ 2 ರೀಸನ್ಸ್. ಸೊ 2 ರೀಸನ್ಸ್ ಕೊಟ್ಟರೆ ಸಾಕು, ನಾನು 3 ಕೊಟ್ಟಿದ್ದೀನಿ ಇಲ್ಲಿ. ಸೊ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ಇಟ್ ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ ಆ್ಯಂಡ್ ಅವೈಲಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಸೊ ನೆಕ್ಸ್ಟ್ ಕ್ವಶನ್ 24. This is from coordination compounds. Give any 3 postulates of Werner's theory of coordination compound. Werner's theory important ಇದು. ಸೊ postulates. ಸೊ ನಾನು ಇಲ್ಲಿ 4 ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಯಾವ್ದಾದ್ರು 3 ಪಾಯಿಂಟ್ಸ್ನ ನೀವು ಚೂಸ್ ಮಾಡ್ಕೋಬೋದು. ಸೊ ಫಸ್ಟ್ ಪಾಯಿಂಟ್, central metal atom in the coordination compound is linked with primary and secondary valency. And the second point is, primary valency or ionizable linkage and are satisfied by negative ions. Secondary valency or non-ionizable linkage and satisfied by negative ions or neutral molecules. And the fourth point, primary valency is the oxidation state of metal, while the secondary valency is coordination number. ಬೇಕಾದ್ರೆ ನೀವು ಈ ಲಾಸ್ಟ್ ಪಾಯಿಂಟ್ನ 2 ಪಾಯಿಂಟಾಗಿ ಡಿವೈಡ್ ಮಾಡ್ಕೋಬೋದು. ಪ್ರೈಮರಿ ವೇಲೆನ್ಸಿ ಆಕ್ಸಿಡೇಷನ್ ಸ್ಟೇಟ್, ಸೆಕೆಂಡರಿ ವೇಲೆನ್ಸಿ ಕೋಆರ್ಡಿನೇಷನ್ ನಂಬರ್ ಅಂತ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 25th one. This is also from coordination compounds. Based on VBT, explain the formation of nickel tetracyanide. ಸೊ ಇದರಲ್ಲಿ ನಿಮಗೆ ನಿಕಲ್ದು ಅಟಾಮಿಕ್ ನಂಬರ್ ಗೊತ್ತಿರಬೇಕು. ದಟ್ ಈಸ್ 28. ಆಲ್ಮೋಸ್ಟ್ ಅವ್ರು ಕೊಟ್ಟಿರ್ತಾರೆ ಅಟಾಮಿಕ್ ನಂಬರ್, ಕೊಡೋದಿದ್ರೂ ನೀವು ನಿಕಲ್ದು ಅಟಾಮಿಕ್ ನಂಬರ್ ಫಸ್ಟೇ ತಿಳ್ಕೊಂಡಿರಬೇಕು. ನಿಕಲ್, ಕಾಪರ್, ಕೋಬೋಲ್ಟ್, ಸೊ ಇಷ್ಟುದು ಅಟಾಮಿಕ್ ನಂಬರ್ ಗೊತ್ತಿದ್ರು ಅಂದರೆ ಒಳ್ಳೆಯದು. ಸೊ ಹೇಗೆ ಬರೆಯೋದು ಇದನ್ನು? ಬೇಸ್ಡ್ ಆನ್ VBT, ಎಕ್ಸ್ಪ್ಲೈನ್ ದ ಫಾರ್ಮೇಷನ್. ಸೊ ಈ ಕ್ವಶನ್ನಲ್ಲಿ ನಿಮಗೆ ಬೇರೆ ಬೇರೆ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ. ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ನಿಕಲ್ ಟೆಟ್ರಾಸೈನೈಡ್ ಕೊಟ್ಟಿದ್ದಾರೆ, ಅದ್ರ ಬದಲು ಎಕ್ಸ್ಪ್ಲೈನ್ ದಿ ಹೈಬ್ರಿಡೈಸೇಷನ್, ಎಕ್ಸ್ಪ್ಲೈನ್ ದಿ ಡೈಮಂಡ್, ದಿ ಕ್ಯಾರೆಕ್ಟರ್. ಸೊ ಅದ್ರ ಬಗ್ಗೆ ಆ ಥರ ಕ್ವಶನ್ಸ್ ಕೇಳಿರ್ತಾರೆ. ಈಗ ಇದನ್ನ ಎಕ್ಸ್ಪ್ಲೈನ್ ಮಾಡೋಣ. ಫಸ್ಟು ನಿಕಲ್ದು ಅಟಾಮಿಕ್ ನಂಬರ್ 28, ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡ ಮೇಲೆ, ಸೊ ಇಲ್ಲಿರೋ ನಿಕಲ್ ಎಷ್ಟು ಆಕ್ಸಿಡೇಷನ್ ಸ್ಟೇಟ್ ಕ್ಯಾರಿ ಮಾಡಿರುತ್ತೆ ಅಂದರೆ ನಿಕಲ್ +2. ಸೊ ನಿಕಲ್ +2 ಅಂದರೆ ರಿಮೂವ್ ಆಫ್ 2 ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ 4s ಅಲ್ಲಿ 2 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತೀರಾ, 4s 0 ಆಗುತ್ತೆ. ಸೊ 3d8 4s 0. ಇದನ್ನು ನೀವು ಆರ್ಬಿಟಲ್ ಫಾರ್ಮಲ್ಲಿ ಬರೀಬೇಕು. ಸೊ 3d8 ಇದೆ, 3d, ಅದಾದಮೇಲೆ 4s ನೆಕ್ಸ್ಟ್ ಬರೋ ಆರ್ಬಿಟಲ್, 4p ನೆಕ್ಸ್ಟ್ ಬರೋ ಆರ್ಬಿಟಲ್. ಯಾಕೆ ನಾವು ನೆಕ್ಸ್ಟ್ ಬರೋ ಆರ್ಬಿಟಲ್ನ ತೊಗೊಂಡಿದ್ದೀವಿ ಅಂತಂದರೆ ನಮಗೆ ವೇಕೆಂಟ್ ಆರ್ಬಿಟಲ್ಸ್ ಬೇಕು ಬಾಂಡಿಂಗ್ ಮಾಡ್ಕೊಳ್ಳೋಕ್ಕೆ. ಸೊ ಎಷ್ಟು ಬೇಕಾಗುತ್ತೆ ವೇಕೆಂಟ್ ಆರ್ಬಿಟಲ್? ಸೊ ನೋಡಿ, ಸಯನೈಡ್ ಎಷ್ಟಿದೆ? 4 ಇದೆ. ಸೊ 4 ಸಯನೈಡು ನಿಕಲ್ಗೆ ಬಾಂಡ್ ಆಗಿರೋದು, ಹಾಗಾಗಿ ನಮಗೆ 4 ವೇಕೆಂಟ್ ಆರ್ಬಿಟಲ್ಸ್ ಬೇಕು. ಸೊ ಹಾಗಾಗಿ ನಾನು 3d ಆದಮೇಲೆ 4s ಆರ್ಬಿಟಲ್ ಬರ್ಕೊಂಡಿದ್ದೀನಿ, 4p ಆರ್ಬಿಟಲ್ನ ಬರ್ಕೊಂಡಿದ್ದೀನಿ. ಸೊ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ನೋಡ್ಕೋಬೇಕಿದು. CN ಅನ್ನೋದು ಸ್ಟ್ರಾಂಗ್ ಲಿಗ್ಯಾಂಡ್. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್, ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಪೇರಿಂಗ್ ಆಗುತ್ತೆ ಇದರಲ್ಲಿ. ಸೊ ಇಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಇರೋದು ಏನಾಗುತ್ತೆ, ಈ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗಿ ಪೇರ್ ಆಗುತ್ತೆ. ಸೊ ಆಗ ನಿಮಗೆ ಈ ಥರ ಬರುತ್ತೆ ನೆಕ್ಸ್ಟ್ ಸ್ಟೆಪ್. ಸೊ ಎಲ್ಲ ಪೇರ್ ಆಗಿರೋದು ಬರುತ್ತೆ. ಆಗ ಲಾಸ್ಟ್ ಆರ್ಬಿಟಲ್ ಖಾಲಿ ಉಳ್ಕೊಳ್ಳುತ್ತೆ. ಒಟ್ಟು ನಮಗೆ 4 ವೇಕೆಂಟ್ ಬಾಕ್ಸಸ್ ಬೇಕು. ಹಾಗಾಗಿ ನಾವು 4 ವೇಕೆಂಟ್ ಆರ್ಬಿಟಲ್ಸ್ನ ಚೂಸ್ ಮಾಡಿದ್ದೀವಿ. 1, 2, 3 ಆ್ಯಂಡ್ 4. ಇದಕ್ಕೆ ನಾನು ಡಾಟೆಡ್ ಲೈನ್ ಹಾಕಿ ಹೈಬ್ರಿಡೈಸೇಷನ್ ಬರೆದಿದ್ದೀನಿ. ಹೇಗೆ ಬರೋದು ಹೈಬ್ರಿಡೈಸೇಷನ್? ಸೊ ಡಿ ಅಲ್ಲಿ 1 ಆರ್ಬಿಟಲ್ ಇದೆ, ಎಸ್ ಅಲ್ಲಿ 1 ಆರ್ಬಿಟಲ್ ಇದೆ, ಪಿ ಅಲ್ಲಿ 2 ಇದೆ. ಸೊ ಹಾಗಾಗಿ DsP2. ಸೊ DsP2 ಹೈಬ್ರಿಡೈಸೇಷನ್ ಅಂತ ಬರೀತೀವಿ. ಸೊ ಅದನ್ನೇ ನಾನು ನೆಕ್ಸ್ಟ್ ಒನ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆದರೆ ಇದರಲ್ಲಿ ವೇಕೆಂಟ್ ಸ್ಪೇಸಲ್ಲಿ ನಾನು ಎಕ್ಸ್ ಮಾರ್ಕ್ ಹಾಕಿದ್ದೀನಿ. ಸೊ ಎಕ್ಸ್ ಮಾರ್ಕ್ ಏನು ಇಂಡಿಕೇಶನ್ ಅಂತಂದರೆ ಅಲ್ಲಿ CN ಇದೆ, ಲಿಗ್ಯಾಂಡ್ಸ್ ಸಯನೈಡ್ 4 ಸಯನೈಡ್ ಇದೆ ಅಂತ ತೋರಿಸ್ತಾ ಇರೋದು. ಸೊ ಇಷ್ಟು ಬರೆದ ಮೇಲೆ ನೀವು ಏನೆಲ್ಲ ಪಾಯಿಂಟ್ ಮೆನ್ಷನ್ ಮಾಡಬೇಕು, ಕಂಪ್ಲೀಟಾಗಿ 3 ಮಾರ್ಕ್ಸ್ ಸಿಗಬೇಕು ಅಂತ ಹೇಳಿದ್ರೆ ಈ ಪಾಯಿಂಟ್ಸಲ್ಲಿ ಇರಬೇಕು. 1, 2, 3 ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಈ ಪಾಯಿಂಟ್ಸ್ನ ಮೆನ್ಷನ್ ಮಾಡಿ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್, ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್.
ಸೆಂಟೆನ್ಸಲ್ಲಿ ಬರೀರಿ. ಇಲ್ಲಿ ನೋಡಬಹುದು ನಿಮಗೆ ಇಲ್ಲೆಲ್ಲ ಎಲೆಕ್ಟ್ರಾನ್ಸ್ ಪೇರ್ ಆಗೋಗಿದೆ. ಸೊ ಹಾಗಾಗಿ ಅದನ್ನ ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಸೆಕೆಂಡ್ ಪಾಯಿಂಟ್, ಕಾಂಪ್ಲೆಕ್ಸ್ ಅಂಡರ್ಗೋ DsP2 ಹೈಬ್ರಿಡೈಸೇಷನ್ ಅಲ್ವಾ, ನಮಗಿಲ್ಲಿ ಹೈಬ್ರಿಡೈಸೇಷನ್ DsP2 ಬಂದಿದೆ. ಸೊ ದ ಕಾಂಪ್ಲೆಕ್ಸ್ ಅಂಡರ್ಗೋ DsP2 hybridization, therefore the geometry is square planar. This is second point. So next point, the inner d orbital is used in hybridization. Inner d orbital ಅಂದ್ರೆ ಇಲ್ಲಿ ನೋಡಿ ನಾವು ಡಾಟೆಡ್ ಲೈನ್ ಎಲ್ಲಿಂದ ತಗೋತಿದ್ದೀವಿ, ಡಿ ಇಂದ ತಗೊಳ್ತಾ ಇದ್ದೀವಿ ಈ ಡಾಟೆಡ್ ಲೈನ್. ಸೊ ಹಾಗಾಗಿ ಅದನ್ನ ಇನ್ನರ್ ಅಂತ ಕರಿತೀವಿ. The inner d orbital is used in hybridization, therefore it is called as inner orbital complex or low spin. ಸೊ ಇಷ್ಟು 3 ಪಾಯಿಂಟ್ಸ್ನ ಮೆನ್ಷನ್ ಮಾಡಬೇಕು, ಆಗ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಈ ಥರ ನಿಮಗೆ ಒಟ್ಟು 4 ಕ್ವಶನ್ ಇದೆ, 4ರಲ್ಲಿ ಒಂದಂತೂ ಕೇಳ್ತಾರೆ. ಸೊ ಹಾಗಾಗಿ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಹೈಬ್ರಿಡೈಸೇಷನ್ ಮೇಲೆ. ಹಾಗೇನೆ ಈ 3 ಪಾಯಿಂಟ್ಸ್ನ ಸೆಂಟೆನ್ಸ್ ಫಾರ್ಮಲ್ಲಿ ಬರೆಯೋಕ್ಕೆ ಅಭ್ಯಾಸ ಮಾಡಿ. ಸೊ ನೆಕ್ಸ್ಟ್ ಹೋಗೋಣ 26th ಒನ್. ದಿಸ್ ಈಸ್ ಆಲ್ಸೋ ಫ್ರಮ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ ಕಂಟಿನ್ಯೂಸ್ ಆಗಿ ನಿಮಗೆ 3 ಕ್ವಶನ್ಸ್ ಬರ್ತಾ ಇದೆ. ಫಸ್ಟ್ ಒನ್, ರೈಟ್ ದಿ ಸ್ಟ್ರಕ್ಚರ್ ಆಫ್ ಡೆಕಾ ಕಾರ್ಬೋನಿಲ್ ಡೈಮ್ಯಾಂಗನೀಸ್ 0. ಸೊ ಅದು ನೇಮ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದು ಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ಸೊ ಸ್ಟ್ರಕ್ಚರ್ಗೆ 1 ಮಾರ್ಕ್ಸ್ ಇದೆ. ಸೊ ಅದಾದಮೇಲೆ ನೆಕ್ಸ್ಟ್ ಹೋಗೋಣ. ವಾಟ್ ಆರ್ ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್, ಗಿವ್ ಆನ್ ಎಕ್ಸಾಂಪಲ್. ಹೋಮೋಲಿಪ್ಟಿಕ್, ಹೋಮೋ ಅಂತಂದರೆ ಸೇಮ್ ಲಿಗ್ಯಾಂಡ್ಸ್ ಅಂತ. ದೀಸ್ ಆರ್ ಕಾಂಪ್ಲೆಕ್ಸ್ ಸಾಲ್ಟ್ ವಿಚ್ ಕಂಟೈನ್ ಓನ್ಲಿ 1 ಕೈಂಡ್ಸ್ ಆಫ್ ಲಿಗ್ಯಾಂಡ್. ಸೊ ಇದರ ಒಂದು ಎಕ್ಸಾಂಪಲ್ ಕೊಡಿ. ಡೆಫಿನೇಷನ್ಗೆ 1 ಮಾರ್ಕ್ಸ್, ಎಕ್ಸಾಂಪಲ್ಗೆ 1 ಮಾರ್ಕ್ಸ್. ಸೊ ನೆಕ್ಸ್ಟ್ ಪಾರ್ಟ್ ಡಿಗೆ ಹೋಗೋಣ. ಸೊ ಪಾರ್ಟ್ ಡಿ ಅಲ್ಲಿ D1 D2 ಅಂತ ಡಿವೈಡ್ ಆಗಿದೆ. ಸೊ D1 ಅಲ್ಲಿ ನಿಮಗೆ ಒಟ್ಟು 5 ಕ್ವಶನ್ಸ್ ಇರುತ್ತೆ. There will be 5 questions. You have to answer any 3 questions. Each question carries 5 marks. Therefore, 3 into 5, 15 marks. You can score 15 marks here. The 27th question is from the solid state. So, adರಲ್ಲಿ part A and B ಆಗಿ ಡಿವೈಡ್ ಆಗಿದೆ. ಸೊ ಫಸ್ಟ್ ಒನ್ ಯೂಶ್ವಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಇಂದನೇ ಕೇಳ್ತಾರೆ. 27th question is always from packing efficiency of CCP or BCC or simple cubic. ಯಾವುದಾದ್ರೂ ಸರಿ. ಸೊ CCP is nothing but ಈ CCP ಬದಲು ನಿಮಗೆ HCP ಕೇಳಿದ್ರೂ ಇದೇ ಡಿರವೇಷನ್ ಬರಿಬೇಕು. ಆರ್ FCC ಫೇಸ್ ಸೆಂಟರ್ ಕ್ಯೂಬಿಕ್ ಇದು ಕೇಳಿದ್ರು ಸೇಮ್ ಡಿರವೇಷನ್. CCP, HCP ಆ್ಯಂಡ್ FCC ಎಲ್ಲದಕ್ಕೂ ಒಂದೇನೆ. ಸೊ ಈ ಕ್ಯಾಲ್ಕುಲೇಷನ್ ಡಿರೈವೇಷನ್ಗೆ 3 ಮಾರ್ಕ್ಸು, ಅದ್ರ ಜೊತೆ ಕಾಂಬಿನೇಷನ್ ಆಗಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಹೇಗೆ ಮಾರ್ಕ್ಸ್ ಡಿವೈಡ್ ಆಗಿದೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಪ್ರಕಾರ, ಇದರಲ್ಲಿ ಹೇಗೆ ಮಾರ್ಕ್ಸ್ ಡಿವೈಡ್ ಆಗಿದೆ ಅನ್ನೋದು ಹೇಳ್ತೀನಿ. ಫಸ್ಟ್ ಥಿಂಗ್, ಅದಕ್ಕೆ ಡಯಾಗ್ರಾಮ್, CCPಗೆ ಡಯಾಗ್ರಾಮ್ ಬಿಡಿಸ್ಕೋಬೇಕು ಆ್ಯಂಡ್ ಲೇಬಲಿಂಗು ಕರೆಕ್ಟಾಗಿರಬೇಕು. ಸೊ ಈ ಲೇಬಲಿಂಗು ಮತ್ತು ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು 2 ಮ್ಯಾಚ್ ಆಗ್ತಿರಬೇಕು. ನೀವು ಲೇಬಲಿಂಗ್ ABCD ಮಾಡಿ ಇಲ್ಲಿ PQR ತೊಗೊಂಡ್ರೆ ನಿಮಗೆ ಮಾರ್ಕ್ಸ್ ಕೌಂಟ್ ಆಗಲ್ಲ. ಸೊ ಲೇಬಲಿಂಗ್ ಮತ್ತು ಎಕ್ಸ್ಪ್ಲನೇಷನ್ ಕರೆಕ್ಟಾಗಿರಬೇಕು. ಸೊ ಇಲ್ಲಿ ನಾನು ಟ್ರಯಾಂಗಲ್ PQR ಅಂತ ತೊಗೊಂಡು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡಿದ್ದೀವಿ ಇಲ್ಲಿ. ಸೊ ಈ ಥರ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಸೊ ಸಾಲ್ವ್ ಮಾಡಿದ್ಮೇಲೆ ಇಲ್ಲಿ ನೀವು ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಸೊ ಪರ್ಸೆಂಟೇಜ್ ಪ್ಯಾಕಿಂಗ್ ಎಫಿಷಿಯನ್ಸಿ ದಟ್ ಈಸ್ ಈಕ್ವಲ್ ಟು ಅಂತ ಫಾರ್ಮುಲಾ ಅಪ್ಲೈ ಮಾಡಿದ್ದೀರಾ. ಈ ಫಾರ್ಮುಲಾ ಕರೆಕ್ಟಾಗಿ ಬರೆದಿತ್ತು ಅಂದರೆ ಇದಕ್ಕೆ 1 ಮಾರ್ಕ್ಸ್. ಸೊ ಇಂಟು 100 ಅಂತ ಬರೆದಿರಬೇಕು. ಇದನ್ನೇ ಮಿಸ್ ಮಾಡಿಬಿಟ್ಟಿರ್ತೀರಾ, ನೋಡ್ಕೊಳ್ಳಿ. ಸೊ ಫಾರ್ಮುಲಾಗೆ 1 ಮಾರ್ಕ್ಸು. ಅದಾದಮೇಲೆ ಇಲ್ಲಿ ಏನು ನೀವು ಸಾಲ್ವ್ ಮಾಡಿದ್ದೀರಾ ಮೇಲ್ಗಡೆ ಇದನ್ನು ಕರೆಕ್ಟಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇದಕ್ಕೊಂದು ಮಾರ್ಕ್ಸ್. ಅದಾದಮೇಲೆ ಲಾಸ್ಟ್ ಫೈನಲ್ ಆನ್ಸರ್ನ ಕರೆಕ್ಟಾಗಿ ಬರೆದಿತ್ತು ಅಂದರೆ ಇದಕ್ಕೊಂದು ಮಾರ್ಕ್ಸ್. ಈ ಥರ 3 ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಒನ್ ಪ್ರಾಬ್ಲಮ್. ಆನ್ ಎಲಿಮೆಂಟ್ ಹ್ಯಾವಿಂಗ್ ಅಟಮಿಕ್ ಮಾರ್ಕ್ಸ್ 60 ಯೂನಿಟ್ ಹ್ಯಾಸ್ FCC ಲ್ಯಾಟಿಸ್ FCC ಅಂತಂದರೆ 4 ಅಂತ ಬರುತ್ತೆ ನಿಮಗೆ. So the edge length of unit cell is 400 picometer.
ಕ್ಯಾಲ್ಕುಲೇಟ್ ದಿ ಡೆನ್ಸಿಟಿ ಆಫ್ ದಿ ಕ್ರಿಸ್ಟಲ್. ಸೊ ಅವಗಾಡ್ರೋ ನಂಬರ್ ಇಸ್ ಗಿವನ್. ಸೊ ಗಿವನ್ ಏನಿದೆ ಅನ್ನೆಲ್ಲ ಬರ್ಕೊಳ್ಳಿ. FCC Z ವ್ಯಾಲ್ಯೂ ದಟ್ ಈಸ್ 4, ಮಾಸ್ ಗಿವನ್ 60 ಯೂನಿಟ್, ಎಡ್ಜ್ ಲೆಂತ್ 400 ಪೈಕೋಮೀಟರ್. ಸೊ ಈ 400 ಪೈಕೋಮೀಟರ್ನ ನೀವು ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು. ಕಂಪಲ್ಸರಿ ಇದನ್ನ ಕನ್ವರ್ಟ್ ಮಾಡಲೇಬೇಕು, ಇಲ್ಲಾಂದರೆ ಆನ್ಸರ್ ತಪ್ಪಾಗಿ ಬರುತ್ತೆ ನಿಮಗೆ. ಕನ್ವರ್ಟ್ ಮಾಡೋಕ್ಕೆ 10⁻⁻10 ಯೂಸ್ ಮಾಡಿ, ಆಗ ನಿಮಗೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಸೊ ದ ಆನ್ಸರ್ ಶುಡ್ ಕಂಟೈನ್ ಎ ಯೂನಿಟ್. ಸೊ ಆನ್ಸರ್ ಮಾಡಬೇಕಾದ್ರೆ ಯೂನಿಟ್ನು ಬರೀಲೇಬೇಕು ಕಂಪಲ್ಸರಿ. ಸೊ ಫಾರ್ಮುಲಾಗೆ 1 ಮಾರ್ಕ್ಸ್ ಕೊಡ್ತಾರೆ, ಫೈನಲ್ ಆನ್ಸರ್ ವಿತ್ ಯೂನಿಟ್ಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಈ ಥರ ನಿಮಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. 28th ಒನ್, ದಿಸ್ ಈಸ್ ಫ್ರಮ್ ಸೊಲ್ಯೂಷನ್ ಚಾಪ್ಟರ್. ಸೊ ಪ್ರಾಬ್ಲಮ್, ಸೊಲ್ಯೂಷನ್ ಚಾಪ್ಟರಿಂದ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇದರಲ್ಲಿ A ಆ್ಯಂಡ್ B ಆಗಿ ಡಿವೈಡ್ ಆಗಿದೆ. ಸೊ ಪ್ರಾಬ್ಲಮ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ ಅಡಿಷನ್ ಆಫ್ 0.643 ಗ್ರಾಮ್ ಆಫ್ ಕಾಂಪೌಂಡ್ ಟು 50 ml ಆಫ್ ಲಿಕ್ವಿಡ್. ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ, ಲೋವರ್ ದಿ ಫ್ರೀಸಿಂಗ್ ಪಾಯಿಂಟ್. ಸೊ ಎಷ್ಟೆಷ್ಟಿದೆ ಅಂತ ನೋಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ದಿ ಕಾಂಪೌಂಡ್ ಆ್ಯಂಡ್ KF ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಸ್ಟು ಗಿವನ್ ಬರ್ಕೊಬಿಡ್ಬೇಕು, ಅದಾದಮೇಲೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಫಾರ್ಮುಲಾಗೆ 1 ಮಾರ್ಕ್ಸ್, ಕರೆಕ್ಟ್ ಸಬ್ಸ್ಟಿಟ್ಯೂಷನ್ಗೆ ಇನ್ನೊಂದು ಮಾರ್ಕ್ಸ್, ಆ್ಯಂಡ್ ದ ಫೈನಲ್ ಆನ್ಸರ್ ವಿತ್ ಯೂನಿಟ್ಗೆ ಇನ್ನೊಂದು ಮಾರ್ಕ್ಸ್ ಆಗಿ ಡಿವೈಡ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಸೊ B, ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಎನಿ 2 ಡಿಫ್ರೆನ್ಸ್ನ ನೀವು ತಗೋಬೇಕು. ಇದರಲ್ಲಿ ಸಾಕು, ಎರಡು ಡಿಫ್ರೆನ್ಸ್ ಇತ್ತು ಅಂತಂದರೆ. ಸೊ ದ ಫಸ್ಟ್ ಒನ್, ಐಡಿಯಲ್ ಸೊಲ್ಯೂಷನ್, ದೇ ಒಬೇಸ್ ರಾಲ್ಸ್ ಲಾ, ದೇ ಡು ನಾಟ್ ಒಬೇ ರಾಲ್ಸ್ ಲಾ. ಸೊ ಸೆಕೆಂಡ್ ಒನ್, V ಮಿಕ್ಸ್ ಅಂತ ಕೊಟ್ಟಿದ್ದೀನಿ ಇಲ್ಲಿ. ಇನ್ನೇನು ಮಿಕ್ಸ್ಚರ್, ವಾಲ್ಯೂಮ್ ಮಿಕ್ಸ್ಚರ್ which is equal to 0. That means there is no change in volume. Ideal solution ಅಲ್ಲಿ volume changes ಇರಲ್ಲ, but in non-ideal solution volume is not equal to 0. That means not equal to 0 ಅಂತಂದರೆ 0 ಇರಲ್ಲ, ವ್ಯಾಲ್ಯೂ ಚೇಂಜಸ್ ಇರುತ್ತೆ. ಚೇಂಜ್ ಇನ್ ವಾಲ್ಯೂಮ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, H ಅಂತಂದರೆ ಎಂಥಾಲ್ಪಿ, ಮಿಕ್ಸ್ಚರ್ ಆಫ್ ಎಂಥಾಲ್ಪಿ that is equal to 0. That means no change in enthalpy. Here enthalpy is not equal to 0, therefore change in enthalpy. Next, the force of attraction between the molecules AB, which is equal to AABB molecule. The force of attraction between the molecule where AB is not equal to AABB. These are the 4 points. Write any 2 difference of ideal and non-ideal solution. Next, 29th one, this is from electrochemistry. So A, the standard electropotential of Daniell cell is 1.1 volt. Calculate the standard Gibbs free energy change for the reaction. Reaction given here. So reaction ಕೊಟ್ಟಿದ್ದಾರೆ ಇಲ್ಲಿ. ಸೊ ಸಿಂಪಲ್ ಕ್ವಶನ್ ಇದು, 3 ಮಾರ್ಕ್ಸ್ಗೆ ಇದೆ ಇದು ಈ ಪ್ರಾಬ್ಲಮ್. ಸೊ ಫಾರ್ಮುಲಾ ಇಲ್ಲಿ ಏನು ಕೊಟ್ಟಿದ್ದೀನಿ ಇದೆ ಫಾರ್ಮುಲಾ ನಿಮಗೆ. ಸೊ ಫಾರ್ಮುಲಾ ಕ್ಯಾರೀಸ್ 1 ಮಾರ್ಕ್ ಆ್ಯಂಡ್ ಕರೆಕ್ಟ್ ಸಬ್ಸ್ಟಿಟ್ಯೂಷನ್ ಕ್ಯಾರೀಸ್ 1 ಮಾರ್ಕ್ಸ್ ಆ್ಯಂಡ್ ದ ಫೈನಲ್ ಆನ್ಸರ್ ವಿತ್ ಯೂನಿಟ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ಟೋಟಲ್ ನನಗೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ಈ ಪ್ರಾಬ್ಲಮಿಂದ. ಸೊ ನೆಕ್ಸ್ಟ್, ರೈಟ್ ಎನಿ 2 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯೋನಿಕ್ ಕಂಡಕ್ಟರ್. ಎನಿ 2 ಫ್ಯಾಕ್ಟರ್. ಸೊ 2 ಫ್ಯಾಕ್ಟರ್ಸ್ ಕೊಟ್ಟಿದ್ದೀನಿ ಇಲ್ಲಿ, ನೇಚರ್ ಆಫ್ ಎಲೆಕ್ಟ್ರೋಲೈಟ್ ಆ್ಯಂಡ್ ಟೆಂಪರೇಚರ್. ನೆಕ್ಸ್ಟ್ ಕ್ವಶನ್ ನಂಬರ್ 31, ದಿಸ್ ಈಸ್ ಫ್ರಮ್ ಸರ್ಫೇಸ್ ಕೆಮಿಸ್ಟ್ರಿ. A, B, C ಆಗಿ ಡಿವೈಡ್ ಆಗಿದೆ ಇದು. ದ ಫಸ್ಟ್ ಒನ್ ಕ್ಯಾರೀಸ್ 2 marks. This is for 2 marks. Again the B part is also for 2 marks, and the C, question number C, this is for 1 marks. How does free energy and entropy change during adsorption? Free energy ಅಂತಂದ್ರೆ delta G and entropy ಅಂತಂದ್ರೆ delta S. So answer ಬಂದು free energy decreases and also entropy decreases during adsorption. ನೋಡಿ ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ ಇಲ್ಲಿ, ಈ ಥರ ಕಂಪ್ಲೀಟ್ ಮಾಡಿ. ಫ್ರೀ ಎನರ್ಜಿ ಡಿಕ್ರೀಸಸ್, ಎಂಟ್ರೋಪಿ ಡಿಕ್ರೀಸಸ್ ಅಂತ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ, ಡ್ಯೂರಿಂಗ್ ಅಬ್ಸಾರ್ಪ್ಷನ್ ಅಂತ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್, ವಾಟ್ ಈಸ್ ಕಾಗ್ಯುಲೇಟಿಂಗ್ ವ್ಯಾಲ್ಯೂ? ಸೊ ಈ ಡೆಫಿನೇಷನ್ಗೆ ಆನ್ಸರ್, ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಇನ್ ಮಿಲಿಮೋಲ್ಸ್ ಪರ್ ಲೀಟರ್ ರಿಕ್ವೈರ್ಡ್ ಟು ಕಾಸ್ ಅ ಪ್ರೆಸಿಪಿಟೇಷನ್ ಆಫ್ ಅ ಸೊಲ್ಯೂಷನ್ ಇನ್ 2 hours. ಸೊ ಇದಕ್ಕೆ 1 ಮಾರ್ಕ್ಸ್. ಅದಾದಮೇಲೆ ನೆಕ್ಸ್ಟ್ ಕ್ವಶನ್, ದ ಕಾಗ್ಯುಲೇಟಿಂಗ್ ವ್ಯಾಲ್ಯೂ ಆಫ್ A and B will be 2.4 into 10⁻³ millimole per liter and 1.2 into 10⁻² millimoles per liter. Which one has a higher coagulation power ಅಂತ ಹೇಳಿದ್ದಾರೆ. ಸೊ ಇದೆರಡರಲ್ಲಿ A ಮತ್ತು B ಯಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ನೋಡಿ. Aಗೆ ವ್ಯಾಲ್ಯೂ 2.4
ಹಾಗೆಯೇ ಬಿ ವ್ಯಾಲ್ಯೂ 1.2. ಸೊ ಇದೆರಡರಲ್ಲಿ ಯಾವುದು ಲೋಯೆಸ್ಟ್ ವ್ಯಾಲ್ಯೂ? ಸೊ ಲೋಯೆಸ್ಟ್ ವ್ಯಾಲ್ಯೂ ಯಾವುದಿದೆ? 2.4. ಹಾಗಾಗಿ ಎ ಶೋಸ್ ಹೈಯರ್ ಕೋಗುಲೇಟಿಂಗ್ ಪವರ್. ಸೊ ನೆಕ್ಸ್ಟ್ ಹೋಗೋಣ. ಸಿ, ವಾಟ್ ಈಸ್ ಕ್ರಾಫ್ಟ್ ಟೆಂಪ್ರೇಚರ್? ದ ಟೆಂಪ್ರೇಚರ್ ಅಬೋವ್ ವಿಚ್ ಮಿಸ್ಲಿ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಈಸ್ ಕಾಲ್ಡ್ ಕ್ರಾಫ್ಟ್ ಟೆಂಪ್ರೇಚರ್. ಸೊ ಇಷ್ಟು ನಿಮಗೆ ಪಾರ್ಟ್ ಡಿ ಅಲ್ಲಿ ಬಂದಿರೋ ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ D2. ಸೊ ಇದರಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದ್ರೆ ಒಟ್ಟು 6 ಕ್ವಶನ್ಸ್ ಇರುತ್ತೆ. ಸೊ ದೇರ್ ಆರ್ ಟೋಟಲಿ 6 ಕ್ವಶನ್ಸ್. ಆನ್ಸರ್ ಎನಿ 4 ಕ್ವಶನ್ಸ್. ಓಕೆ, ಆಲ್ 4 ಕ್ವಶನ್ಸ್ ಕ್ಯಾರೀಸ್ 5 marks. ಸೊ 4 into 5 that is equal to 20. ಸೊ 20 marksನ ಇಲ್ಲಿ ಸ್ಕೋರ್ ಮಾಡ್ಬೋದು. ಇಲ್ಲಿ ಕ್ವಶನ್ ನಂಬರ್ 32, ದ ಫಸ್ಟ್ ಕ್ವಶನ್. ದಿಸ್ ಇಸ್ ಫ್ರಮ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ರಿಂಗ್ಸ್. 32 ಕ್ವಶನ್ ನಂಬರ್ ಯಾವಾಗಲೂ ಈ ಚಾಪ್ಟರಿಂದನೇ ಬರುತ್ತೆ. ಆ್ಯಂಡ್ ಇದರಲ್ಲಿ ಫಸ್ಟ್ ಕ್ವಶನ್ ಬಂದು SN2 ಮೆಕ್ಯಾನಿಸಮ್ ಅಂತ ಕೊಟ್ಟಿದ್ದೀನಿ. ರೈಟ್ SN2 ಮೆಕ್ಯಾನಿಸಮ್ಗೆ 2 marks. ಮೆನ್ಷನ್ ದಿ ಆರ್ಡರ್ ಆಫ್ ರಿಯಾಕ್ಷನ್. ಆರ್ಡರ್ ಆಫ್ ರಿಯಾಕ್ಷನ್ನ ಮೆನ್ಷನ್ ಮಾಡೋದಕ್ಕೆ 1 mark. ಸೊ SN2 ಬದಲು SN1 ಮೆಕ್ಯಾನಿಸಮ್ನ ಕೇಳ್ಬೋದು ಇಲ್ಲಿ. ಸೊ SN2 ಮೆಕ್ಯಾನಿಸಮ್ ನೋಡಿ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ ಇದು. ಸೊ ನಾನು ಇಲ್ಲಿ ಸೆಂಟೆನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಯಾಕೆ ಅಂತಂದರೆ ಪ್ರತಿಯೊಂದು ಕಾಂಪೌಂಡ್ಸ್ ಕೆಳಗಡೆ ನಾನು ಹೆಸರನ್ನ ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಸೊ ಇಲ್ಲಿ SN2 ಮೆಕ್ಯಾನಿಸಮಲ್ಲಿ OH ಮೈನಸ್ ಮೀಥೈಲ್ ಕ್ಲೋರೈಡ್ ಜೊತೆ ರಿಯಾಕ್ಷನ್ ಆಗ್ತಾ ಇದೆ. ದಟ್ ಈಸ್ OH ಮೈನಸ್ ಇಸ್ ಬಾಂಡೆಡ್ ಟು ದಿ ಮೀಥೈಲ್ ಕ್ಲೋರೈಡ್. ಸೊ ಇದಕ್ಕೆ ಅಟ್ಯಾಕ್ ಆಗ್ತಾ ಇದೆ ಮೀಥೈಲ್ ಕ್ಲೋರೈಡ್ಗೆ. ಅದನ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಟ್ರಾನ್ಸಿಷನ್ ಸ್ಟೇಟ್, ಬಾಂಡ್ ಫಾರ್ಮೇಷನ್ ಆ್ಯಂಡ್ ಬಾಂಡ್ ಬ್ರೇಕಿಂಗ್ ಡಾಟೆಡ್ ಲೈನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. OH ಮೈನಸ್ ಕಾರ್ಬನ್ಗೆ ಬಾಂಡಿಂಗ್ ಆಗಬೇಕಾದ್ರೆ ಸೊ ನೆಕ್ಸ್ಟ್ ಬಾಂಡ್ ಇಲ್ಲಿ ಬಾಂಡ್ ಬ್ರೇಕ್ ಆಗ್ತಾ ಇರುತ್ತೆ. ಆ ಸ್ಟೇಟ್ನ ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ದಿಸ್ ಒನ್ ಇಸ್ ದ ರಿವರ್ಸಿಬಲ್ ಪ್ರೋಸೆಸ್ ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಅ ಸಿಂಗಲ್ ಡೈರೆಕ್ಷನ್ ರಿಯಾಕ್ಷನ್. ಸೊ ಮೀಥೈಲ್ ಕ್ಲೋರೈಡ್ ಏನಾಗಿ ಮೀಥೈಲ್ ಆಲ್ಕೋಹಾಲ್ಗೆ ಕನ್ವರ್ಟ್ ಆಯಿತು. ಈ ಕಂಪ್ಲೀಟ್ ಸ್ಟೆಪ್ ರಿಯಾಕ್ಷನ್ ಬರೆದಿದ್ದಕ್ಕೆ ನಿಮಗೆ 2 marks ಇರುತ್ತೆ ವಿತ್ ನೇಮಿಂಗ್. ಅದಾದಮೇಲೆ ದ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 2. SN2 ಅಂದ ತಕ್ಷಣ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 2. SN1 ಅಂತಂದರೆ ಆರ್ಡರ್ ಆಫ್ ರಿಯಾಕ್ಷನ್ 1. ಈ 2 ಅಂತ ಮೆನ್ಷನ್ ಮಾಡಿದ್ದಕ್ಕೆ ಇನ್ನೊಂದು ಮಾರ್ಕ್ಸ್ 1, ಇದಕ್ಕೆ 2 marks. 2 + 1 3 marks ಇದೆ. ನೆಕ್ಸ್ಟ್ ಬಿಗೆ ಹೋಗೋಣ. ವಾಟ್ ಆರ್ ಗ್ರಿಗ್ನಾರ್ಡ್ ರಿಯೇಜೆಂಟ್? ರೈಟ್ ಇಸ್ ಜನರಲ್ ಫಾರ್ಮುಲಾ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದರೆ ಆರ್ಗ್ಯಾನೋ ಮೆಗ್ನೀಷಿಯಂ ಹ್ಯಾಲೈಡ್ ಆರ್ ಕಾಲ್ಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ and the general formula is RMgX. So next question, 33 question. This is from alcohols, phenols and ethers. So explain the mechanism of dehydration of ethanol to ethene. Important mechanism ಇದು ಕೇಳ್ತಾನೆ ಇರ್ತಾರೆ, ಇಂಪಾರ್ಟೆಂಟ್. ಸೊ 3 ಸ್ಟೆಪ್ಗೆ 3 marks. ಪ್ರತಿಯೊಂದು ಸ್ಟೆಪ್ಪು ಇಂಪಾರ್ಟೆಂಟ್. ಪ್ರತಿಯೊಂದು ಸ್ಟೆಪ್ ಅಲ್ಲದೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ನೀವು ಏನೇನು ಬರ್ದಿದ್ದೀರಾ ಅದು ಸೂಕ್ಷ್ಮವಾಗಿ ಬರಿಬೇಕು. ಸೊ ಪ್ರತಿಯೊಂದು ಸ್ಟೆಪ್ಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಪ್ರತಿ ಸ್ಟೆಪ್ಪಲ್ಲೂ ನೀವು ಆನ್ಸರ್ಸ್ನ ಬರ್ದಿರೋದನ್ನ ಕರೆಕ್ಟಾಗಿ ನೋಡ್ಕೊಂಡಿರ್ಬೇಕು, ಬರ್ದಿದ್ದೀರಾ ಇಲ್ವಾ ಅನ್ನೋದು. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರೋದ್ರಿಂದ ನೀವು ಆರೋ ಮಾರ್ಕ್ಸ್ನು ಕರೆಕ್ಟಾಗಿ ನೋಡ್ಕೋಬೇಕು. ಹಾಗೆ ಪಾಸಿಟಿವ್ ಚಾರ್ಜ್ನು ನೆಗೆಟಿವ್ ಚಾರ್ಜ್ ಬಗ್ಗೆನೂ ಗಮನ ಇರಬೇಕು. ಆ್ಯಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಫಸ್ಟ್ ಸ್ಟೆಪ್ ಇಲ್ಲಿ ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಬೈ ಅಟ್ಯಾಕಿಂಗ್ ಆಫ್ ಪ್ರೋಟಾನ್ ಟು ಆಲ್ಕೋಹಾಲಿಕ್ ಆಕ್ಸಿಜನ್. ಇಲ್ಲಿ ಪ್ರೋಟಾನ್ ಏನು ಯಾವುದಕ್ಕೆ ಆ್ಯಡ್ ಆಗ್ತಿದೆ? ಆಲ್ಕೋಹಾಲ್ಗೆ. ಸೊ ಇಲ್ಲಿ ನೋಡಿ ನಾನು ಆಲ್ಕೋಹಾಲ್ ಬರ್ದಿದ್ದೀನಿ, ದಟ್ ಈಸ್ ಎಥೆನಾಲ್. ಆಕ್ಸಿಜನ್ ಹ್ಯಾಸ್ ಅ ಪೇರ್ 2 pair ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ಆಕ್ಸಿಜನ್ನಲ್ಲಿ ನೀವು ಪೇರ್ಸ್ನ ಮೆನ್ಷನ್ ಮಾಡಬೇಕು, 2 pair ಆಫ್ ಎಲೆಕ್ಟ್ರಾನ್ಸ್. ಸೊ ಈಗ ಈ ಆಕ್ಸಿಜನ್ 1 pair ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ? ಹೈಡ್ರೋಜನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಆಗ 1 pair ಆಫ್ ಎಲೆಕ್ಟ್ರಾನ್ ಹೈಡ್ರೋಜನ್ ಜೊತೆ ಬಾಂಡಿಂಗ್ ಆಗುತ್ತೆ. ಆಗ ನಮಗೆ ಈ ಲೋನ್ ಪೇರು ಯೂಸ್ ಆಗೋಯ್ತು. ಅದನ್ನ ನಾವು ಹೇಗೆ ಮೆನ್ಷನ್ ಮಾಡ್ತೀವಿ ಅಂತಂದರೆ ಪಾಸಿಟಿವ್ ಚಾರ್ಜ್. ಅದಾದಮೇಲೆ ಇನ್ನೇನು ಮಿಕ್ಕೊಂಡಿದೆ? ಇನ್ನೂ 1 pair ಎಲೆಕ್ಟ್ರಾನ್ಸ್ ಮಿಕ್ಕೊಂಡಿದೆ ಆಕ್ಸಿಜನಲ್ಲಿ. 1 pair ಈಸ್ ಯೂಸ್ಡ್ ವಿತ್ ಹೈಡ್ರೋಜನ್ ಆ್ಯಂಡ್ 1 pair ಆಫ್ ಎಲೆಕ್ಟ್ರಾನ್ ಈಸ್ ರಿಮೈನಿಂಗ್. ಸೊ ಅದನ್ನ ಇಲ್ಲಿ ತೋರಿಸ್ಬೇಕು ಫಸ್ಟ್ ಸ್ಟೆಪ್ಪಲ್ಲಿ. ಆ್ಯಂಡ್ ಇಟ್ ಈಸ್ ಅ ರಿವರ್ಸಿಬಲ್ ಪ್ರೋಸೆಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಸ್ಲೋಯರ್ ಸ್ಟೆಪ್. ಫಸ್ಟ್ ಸ್ಟೆಪ್ಪು ಇದು ಸ್ಲೋ ಸ್ಟೆಪ್. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಲಾಸ್ ಆಫ್ ವಾಟರ್ ಟು ಫಾರ್ಮ್ ಕಾರ್ಬೋಕ್ಯಾಟಯಾನ್. ಸೊ ಅದಾದಮೇಲೆ ಇಲ್ಲಿ ಏನಿರುತ್ತೆ? ರಿಯಾಕ್ಟೆಂಟ್. ದ ರಿಯಾಕ್ಟೆಂಟ್ ಶುಡ್ ಬಿ ರಿಟನ್ ಆ್ಯಸ್ ಇಟ್ ಈಸ್ ಇನ್ ದಿ ಸೆಕೆಂಡ್ ಸ್ಟೆಪ್. ಇಲ್ಲಿ ಏನಿದೆ ಅದನ್ನ ಹಾಗೆ ಬರೀತೀರಾ. ಸೊ ಇಲ್ಲಿ ನೋಡಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರ್ದಿಲ್ಲ, ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. 1 lone pair ಆಫ್ ಎಲೆಕ್ಟ್ರಾನ್. ಲಾಸ್ ಆಫ್ ವಾಟರ್. ಸೊ ಇಲ್ಲಿ ಇಷ್ಟು H2O ಮಾಲಿಕ್ಯೂಲ್ಸ್ ರಿಮೂವ್ ಆಗುತ್ತೆ. ರಿಮೂವ್ ಆದಾಗ ಕಾರ್ಬನಲ್ಲಿ
ಒಂದು ಬಾಂಡ್ ಕಮ್ಮಿ ಆಗುತ್ತೆ, ಸೊ ಹಾಗಾಗಿ C+ ಅಂತ ಯೂಸ್ ಮಾಡ್ತೀವಿ. ಬೈ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್ ಇಟ್ ಫಾರ್ಮ್ಸ್ ಕಾರ್ಬೋಕ್ಯಾಟಯೋನ್. ಸೊ ಇಲ್ಲಿ ಕಾರ್ಬನ್ ಮೇಲೆ ಪ್ಲಸ್ ಇದೆ ಇಲ್ಲಿ, ಸೊ ಪಾಸಿಟಿವ್ ಚಾರ್ಜ್ನ ಇಲ್ಲಿ ಮೆನ್ಷನ್ ಮಾಡಿರಬೇಕು. CH3 CH2 ಪ್ಲಸ್ ದ ಕಾರ್ಬನ್ ಕಂಟೈನ್ಸ್ ಪಾಸಿಟಿವ್ ಚಾರ್ಜ್ ಮೆನ್ಷನ್ ಆಗಿರಬೇಕು. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಪ್ರಾಡಕ್ಟ್ ಬಂದಿತ್ತು ಅದೇ ರಿಯಾಕ್ಟೆಂಟ್ ಆಗಿ ತಗೋತೀವಿ. CH3 CH2 ಸೊ ಪ್ಲಸ್ ನೋಡಿ ಇಲ್ಲಿದೆ. ಸೊ ಕಾರ್ಬೋಕ್ಯಾಟಯೋನ್ ಕಂಪಲ್ಸರಿ ಅದನ್ನ ಮೆನ್ಷನ್ ಮಾಡಿರಬೇಕು. ಇಲ್ಲಿ ಫಾರ್ಮೇಷನ್ ಆಫ್ ಈಥೀನ್ ಬೈ ದಿ ಎಲಿಮಿನೇಷನ್ ಆಫ್ ಪ್ರೋಟಾನ್ ಬೈ ರಿಮೂವಲ್ ಆಫ್ 1 ಪ್ರೋಟಾನ್. ಇಲ್ಲಿ ಹೈಡ್ರೋಜನ್ ರಿಮೂವ್ ಮಾಡ್ತಿದ್ದ ನಿಮಗೆ CH2 ಡಬಲ್ ಬಾಂಡ್ CH2 ಫಾರ್ಮೇಷನ್ ಆಗುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ ರಿವರ್ಸಿಬಲ್ ಆ್ಯಂಡ್ ಥರ್ಡ್ ಸ್ಟೆಪ್ ಇಸ್ ಆಲ್ಸೋ ಎ ರಿವರ್ಸಿಬಲ್ ಪ್ರೋಸೆಸ್. ಸೊ ಇದು ಸೆಕೆಂಡ್ ಸ್ಟೆಪ್ ಫಾಸ್ಟೆಸ್ಟ್ ಸ್ಟೆಪ್, ಫಾಸ್ಟ್ ಪ್ರೋಸೆಸ್. ಸೊ ಫಾಸ್ಟ್ ಪ್ರೋಸೆಸ್, ಸ್ಲೋ ಪ್ರೋಸೆಸ್, ಫಾಸ್ಟ್ ಪ್ರೋಸೆಸ್, ಸೊ ರಿವರ್ಸಿಬಲ್. ಸೊ ಇಷ್ಟು ಇಂಪಾರ್ಟೆಂಟ್ ಇದರಲ್ಲಿ ನೋಡ್ಕೋಬೇಕು. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಪಾಸಿಟಿವ್ ಚಾರ್ಜ್ ಆ್ಯಂಡ್ ಆರೋ ಮಾರ್ಕ್ಸ್ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಅದಾದಮೇಲೆ ರಿಏಜೆಂಟ್ ಏನು ಯೂಸ್ ಮಾಡಿರ್ತೀರ ಅಷ್ಟು. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ 3 ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪ್ಲೈನ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ವಿತ್ ಆನ್ ಎಕ್ಸಾಂಪಲ್. ಇಲ್ಲಿ ಜಸ್ಟ್ ವಿಲಿಯಮ್ಸನ್ ಸಿಂಥಸಿಸ್ ಅಂತ ಕೊಟ್ಟಿದ್ದಾರೆ, ಇದು ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅನ್ನೋದು. ಸೊ ವಿತ್ ಆನ್ ಎಕ್ಸಾಂಪಲ್ ಅಂದ ತಕ್ಷಣ ನಾವು ಜನರಲ್ ರಿಯಾಕ್ಷನ್ಗೆ ಎಕ್ಸಾಂಪಲ್ನ ಬರೆದು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಕೊಟ್ಟಿರೋದು ಸ್ವಲ್ಪ ಮಿಸ್ಟೇಕ್ ಆಗೋಗಿದೆ. ಮೀಥೈಲ್ ಬ್ರೋಮೈಡ್ ಮೇಲ್ಗಡೆ ಬಂದಿದೆ. ಸೊ ಹೇಗೆ ಎಕ್ಸ್ಪ್ಲೈನ್ ಮಾಡೋದು, ಪ್ರತಿಯೊಂದು ಕಾಂಪೌಂಡ್ ಕೆಳಗಡೆ ಅದ್ರ ಹೆಸರನ್ನ ಬರೀರಿ, 2 ಮಾರ್ಕ್ಸ್ ಸಿಗುತ್ತೆ. ಸೊ CH3Br ಅಂತ ಅಂದರೆ ಮಿಥೈಲ್ ಬ್ರೋಮೈಡ್ ವೆನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಎಥಾಕ್ಸೈಡ್, ಇದನ್ನ ಸೋಡಿಯಂ ಎಥಾಕ್ಸೈಡ್ ಅಂತ ಕರಿತೀವಿ. ಸೋಡಿಯಂ ಎಥಾಕ್ಸೈಡ್ ವಿಚ್ ಅಂಡರ್ಗೋ SN2 ರಿಯಾಕ್ಷನ್ ಆನ್ ಹೀಟಿಂಗ್, ವಿಚ್ ಅಂಡರ್ಗೋ SN2 ರಿಯಾಕ್ಷನ್ ಟು ಫಾರ್ಮ್ methyl ether ಆ್ಯಂಡ್ ಸೋಡಿಯಂ ಬ್ರೋಮೈಡ್. ಸೊ ರಿಯಾಕ್ಷನ್ಗೆ 1 ಮಾರ್ಕ್ಸು, ಕೆಳಗಡೆ ಬರೆದಿರೋ ಹೆಸರಿಗೆ ಇನ್ನೊಂದು ಮಾರ್ಕ್ಸ್, 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ 34th one. ಸೊ aldehyde ketones ದು ಲೋವರ್ ಮೆಂಬರ್ ಆಫ್ aldehyde ಆ್ಯಂಡ್ ketones ಆರ್ ಮಿಸಿಬಲ್ ವಿತ್ ವಾಟರ್, ಗಿವ್ ರೀಸನ್. ಸೊ ರೀಸನ್ ಏನು ಅಂತಂದರೆ ಬಿಕಾಸ್ ದೇ ಫಾರ್ಮ್ ಎ ಹೈಡ್ರೋಜನ್ ಬಾಂಡಿಂಗ್ ಹೈಡ್ರೋಜನ್ ಬಾಂಡಿಂಗ್. ಸೊ ವಾಟರಲ್ಲಿ ಸಾಲ್ಯುಬಲ್ ಆಗ್ತಿದೆ ಅಂತಂದರೆ ಆಲ್ಮೋಸ್ಟ್ ಅದು ಹೈಡ್ರೋಜನ್ ಬಾಂಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ದಿ ಫಾಲೋಯಿಂಗ್ ರಿಯಾಕ್ಷನ್. So benzene with carbon monoxide with HCl in the presence of anhydrous aluminum chloride or copper chloride. ಸೊ ಇಲ್ಲಿ ನೀವು ಬೆನ್ಸಿನ್ ವಿತ್ ರಿಯೇಜೆಂಟ್ಸ್ ಅಂತ ನೋಡ್ತಿದ್ದಂಗೆ ನೀವು ಪ್ರಾಡಕ್ಟ್ ಏನು ಬರಬಹುದು ಅಂತ ನೀವೇ ಥಿಂಕ್ ಮಾಡಬೇಕು. ಸೊ ಇಲ್ಲಿ ಬೆನ್ಸಾಲ್ಡಿಹೈಡ್ ಪ್ರಾಡಕ್ಟ್. ಸೊ ಈ ರಿಯಾಕ್ಷನ್ ಬಂದು ಗಟರ್ಮ್ಯಾನ್ ಕಾಚ್ ರಿಯಾಕ್ಷನ್. ಸೊ ನೇಮಿಂಗ್ ರಿಯಾಕ್ಷನ್ ಅದು ನೆನ್ಪಿಟ್ಕೊಂಡು ಇರಬೇಕು. ರಿಯೇಜೆಂಟ್ಸ್ನ ನೆನ್ಪಿಟ್ಕೊಳ್ಳಿ, ಆಗ ಈಸಿಯಾಗಿ ಪ್ರಾಡಕ್ಟ್ನ ಬರಿಬೋದು. ನೆಕ್ಸ್ಟ್ ಒನ್ ಬೆನ್ಸಾಲ್ಡಿಹೈಡ್, ಇದು ಅಸಿಟೋಫಿನಾನ್ ವಿತ್ ಬೇಸ್. ಸೊ ನಿಮಗೆ ಬಂದಿರೋದು ಬೆನ್ಸಾಲ್ಡಿಹೈಡ್ ಫಿನಾನ್ ಆಗಿ ಪ್ರಾಡಕ್ಟ್ ಬಂದಿದೆ. ಸೊ ದಿಸ್ ಈಸ್ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಪ್ರೋಸೆಸ್. ಹೌ ಡಸ್ ಅಸಿಟಾಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್, ಗಿವ್ ಈಕ್ವೇಷನ್. ಸೊ ಅಸಿಟಾಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಟು ಗಿವ್ ಅಸಿಟಾಲ್ಡಿಹೈಡ್ ಹೈಡ್ರಾಝೋನ್. ಸೊ ಇಲ್ಲಿ ಹೌ ಡಸ್ ಅಂತ ಕೇಳಿದ್ದಾರೆ. ಸೊ ಹೇಗೆ ಚೇಂಜಸ್ ಆಗುತ್ತೆ ಅನ್ನೋದು. ಸೊ ಅದಕ್ಕೆ ಇದನ್ನ ಬರೆದ್ರೆ 1 ಮಾರ್ಕ್ಸ್. ಗಿವ್ ಈಕ್ವೇಷನ್ ಅಂತ ಕೇಳಿದ್ದಾರೆ, ಇದಕ್ಕೆ ಇನ್ನೊಂದು ಮಾರ್ಕ್ಸ್. ಸೊ ಕ್ವಶನ್ ಅದಕ್ಕೆ ಕರೆಕ್ಟಾಗಿ ಓದ್ಕೋಬೇಕು, ಏನು ಕೊಟ್ಟಿದ್ದಾರೆ ಅಂತ ಕೇಳಿ ಆಮೇಲೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ 35. ಸೊ A-B-C ಆಗಿ ಡಿವೈಡ್ ಆಗಿದೆ. ಸೊ ಫಸ್ಟ್ ಒನ್, ವಾಟ್ ಈಸ್ ಹೆಲ್-ವೊಲಾರ್ಡ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ಸೊ ಇದು ಹೆಲ್-ವೊಲಾರ್ಡ್ ಜಿಲ್ಕಿನ್ಸ್ಕೈ ರಿಯಾಕ್ಷನ್ನ ನಾವು HVZ ಅಂತಲೂ ಕರಿತೀವಿ. HVZ ರಿಯಾಕ್ಷನ್ ಶಾರ್ಟ್ ಫಾರ್ಮಲ್ಲಿ. ದಿಸ್ ಈಸ್ ಫಾರ್ 2 ಮಾರ್ಕ್ಸ್. ಗಿವ್ ಆನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ವಿತ್ ಆನ್ ಎಕ್ಸಾಂಪಲ್ ಅಂತ ಕೇಳಿದ ಕ್ವಶನ್. ವಾಟ್ ಈಸ್ ಹೆಲ್-ವೊಲಾರ್ಡ್ ಜಿಲ್ಕಿನ್ಸನ್ ರಿಯಾಕ್ಷನ್, ಹಂಗಂದ್ರೆ ಏನು ಅಂತ ಬರಿಬೇಕು 1 ಮಾರ್ಕ್ಸ್ಗೆ. ಅದಾದಮೇಲೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಬೇಕಾಗುತ್ತೆ. ಸೊ ಫಸ್ಟ್ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಆರ್ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸ್ಮಾಲ್ ಕ್ವಾಂಟಿಟಿ ಆಫ್ ರೆಡ್ ಫಾಸ್ಫರಸ್ ಟು ಫಾರ್ಮ್ ಆಲ್ಫಾ ಹ್ಯಾಲೋ ಆಸಿಡ್ಸ್. ಇದಕ್ಕೆ 1 ಮಾರ್ಕ್ಸ್. ಅದಾದಮೇಲೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಅಸಿಟಿಕ್ ಆಸಿಡ್ ವಿತ್ ಕ್ಲೋರಿನ್ ರೆಡ್ ಫಾಸ್ಫರಸ್ ಟು ಫಾರ್ಮ್ 2-chloroethanoic acid HCl. ಸೊ ಎಕ್ಸಾಂಪಲ್ ಅಂತಂದರೆ ಒಂದು ಈಕ್ವೇಷನ್ ಬರೆದ್ರೆ ಸಾಕು, ಅದ್ರ ಕೆಳಗಡೆ ಹೆಸರು ಇಲ್ಲದಿದ್ರೂ ನಡೆಯುತ್ತೆ. ಸೊ 2 ಮಾರ್ಕ್ಸ್ಗೆ ಈ ಥರ ಇರುತ್ತೆ ಆನ್ಸರ್. ನೆಕ್ಸ್ಟ್
Explain the effect of electron withdrawing group on the acidity of carboxylic acid. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ನ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ COOH ಗ್ರೂಪ್, COOH. ಸೊ ಇದಕ್ಕೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಹಾಕ್ತೀವಿ. ಸೊ R ಅಂತ ತೊಗೊಂಡಿದ್ದೀನಿ. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇನ್ಕ್ರೀಸಸ್ ದಿ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳಿದ್ವಿ. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂತ ಅಂದರೆ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಎಳ್ಕೊಳ್ತಾ ಇರುತ್ತೆ. ಸೊ ಆವಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಆಕ್ಸಿಜನ್ ಮೇಲೆ ಕಮ್ಮಿ ಆಗುತ್ತೆ. ಸೊ ದ ಬಾಂಡ್ ಬಿಟ್ವೀನ್ OH ಬಿಕಮ್ಸ್ ವೀಕರ್, ಹೆನ್ಸ್ ದ acidity of the carboxylic acid increases. So next, explain decarboxylation of benzoic acid with equation. ಈಕ್ವೇಷನ್ನ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಿದು. ಸೊ ಹಾಗಾಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆನ್ ಹೀಟಿಂಗ್ ವಿತ್ ಸೋಡಾ ಲೈಮ್, that is 3:1 mixture of NaOH and CaO, decarboxylation takes place to give hydrocarbons. ಸೊ ಇಲ್ಲಿ ಈ ಎಕ್ಸಾಂಪಲ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಸ್ಟಿಕ್ ಆ್ಯಸಿಡ್ in the presence of NaOH, that is soda limes, CaO, NaOH, to form a methane. ರಿಯಾಕ್ಷನ್ಗೆ 1 ಮಾರ್ಕ್ಸ್, ಎಕ್ಸ್ಪ್ಲನೇಷನ್ ಕೆಳಗಡೆ ಒಂದು ಹೆಸರು ಬರ್ಕೊಂಡು ಹೋದ್ರೆ ಇನ್ನೊಂದು ಮಾರ್ಕ್ಸ್. ಸೊ ನೆಕ್ಸ್ಟ್ 36th ಕ್ವಶನ್. A, write the equation and IUPAC naming. ಸೊ ರೈಟ್ ದಿ ಈಕ್ವೇಷನ್ಗೆ 1 ಮಾರ್ಕ್ಸು, IUPAC ನೇಮಿಂಗ್ ಆಫ್ ದಿ ಪ್ರಾಡಕ್ಟ್ ಫಾರ್ಮ್ ಅದಕ್ಕೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ವೆನ್ ಅನಿಲಿನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ವಾಟರ್. ಸೊ ನೋಡಿ, ಅನಿಲಿನ್ ಅಂತ ಅಂದರೆ ಬೆನ್ಸಿನ್ ವಿತ್ NH2, ಬ್ರೋಮಿನ್ ವಾಟರ್ ಕಂಬೈನ್ ಮಾಡಿದಾಗ ನಿಮಗೆ ಪ್ರಾಡಕ್ಟು. ಸೊ ಆರ್ಥೋ ಪೊಸಿಷನ್ ಮತ್ತು ಪ್ಯಾರಾ ಪೊಸಿಷನ್ಗೆ ಬ್ರೋಮಿನ್ ಬಾಂಡಿಂಗ್ ಆಗಿದೆ. ಸೊ ಈ ಪ್ರಾಡಕ್ಟ್ನ ನಾವು 2,4,6 ಟ್ರೈ ಬ್ರೋಮೋ ಅನಿಲಿನ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಬರ್ದಿದ್ದೀವಿ, ಇದು IUPAC ನೇಮಿಂಗು, ಇದಕ್ಕೆ 1 ಮಾರ್ಕ್ಸ್ ಇದೆ. ಅದಾದಮೇಲೆ ರಿಯಾಕ್ಷನ್ ಬರ್ದಿದ್ದಕ್ಕೆ ಇನ್ನೊಂದು ಮಾರ್ಕ್ಸ್, 2 ಮಾರ್ಕ್ಸ್. ಸೊ ನೆಕ್ಸ್ಟ್ ಕ್ವಶನ್. ಸೊ ರೈಟ್ ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೇಸಿಸಿಟಿ. ಯಾವುದಕ್ಕೆ ಬೇಸಿಸಿಟಿ ಜಾಸ್ತಿ ಅನ್ನೋದು? ಸೊ ಇದರಲ್ಲಿ ಸೆಕೆಂಡರಿ ಅಮೈನ್ಗೆ ಬೇಸಿಸಿಟಿ ಜಾಸ್ತಿ, ಅದಾದಮೇಲೆ ಟರ್ಷರಿ, ಅದಾದಮೇಲೆ ಪ್ರೈಮರಿ. ಸೊ ಇದು ಗೊತ್ತಿರಲಿ. ಇನ್ ಅಕ್ವಸ್ ಸೊಲ್ಯೂಷನ್ ಸೆಕೆಂಡರಿ ಇಸ್ ಗ್ರೇಟರ್ ದೆನ್ ಟರ್ಷರಿ ಇಸ್ ಗ್ರೇಟರ್ ದೆನ್ ಅ ಪ್ರೈಮರಿ. ಸೊ ಹೇಗೆ ಸೆಕೆಂಡರಿ ಅಂತ ಗೊತ್ತಾಗುತ್ತೆ, ಸೆಕೆಂಡರಿ ಅಮೈನ್ಸ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೊ if the nitrogen contains 1 hydrogen, then it is secondary. If it is contains 2 hydrogen ittu andre primary, 1 hydrogen ittu andre secondary. No hydrogens, the nitrogen contains no hydrogen, direct agi na hydrogen bond agilla, so agagidu tertiary. So next, C, how do you prepare primary amines by Gabriel phthalimide synthesis? Give equation. Idu 2 marks question. How do you prepare primary amine by Gabriel phthalimide synthesis? ಸೊ ಈ ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್ಸ್. ಗಿವ್ ಈಕ್ವೇಷನ್ಗೆ ಇನ್ನೊಂದು ಮಾರ್ಕ್ಸ್. ಇಲ್ಲದಿದ್ದರೆ ಇದ್ರ ಕೆಳಗಡೆ ಹೆಸರು ಬರೀರಿ. ಕಂಪ್ಲೀಟಾಗಿ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 37th. ರೈಟ್ ದಿ ಹಾವ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲುಕೋಪೈರೋನೋಸ್. ಸೊ ಆಲ್ಫಾ ಡಿ ಪ್ಲಸ್ ಆದರೂ ಕೇಳ್ಬೋದು, ಬೀಟಾ ಡಿ ಪ್ಲಸ್ ಆದರೂ ಕೇಳಬಹುದು, ಆಮೇಲೆ ಗ್ಲೂಕೋಸ್ ಕೇಳಿದ್ವಿ, ಅಲ್ಲಿ ಫ್ರಕ್ಟೋಸ್ ಆದರೂ ಕೇಳಬಹುದು. ಸೊ ನೋಡಿ, ಇಲ್ಲಿ ಈ ಸ್ಟ್ರಕ್ಚರ್ ಕರೆಕ್ಟಾಗಿ ಬರೆದಿರಬೇಕು. ಸೊ ಗ್ಲೂಕೋಪೈರೋನೋಸ್ ಅಂದ ತಕ್ಷಣ OH, HOH, ಇಲ್ಲೊಂದು H ಮಿಕ್ಸ್ ಆಗಿದೆ, CH2OH. ಈ ಕಾರ್ಬನ್ಗೆ H ಬರಿಬೇಕು. ನೀವು ಕಂಪಲ್ಸರಿ ಇಲ್ಲಿ HOHನ ಮೆನ್ಷನ್ ಆಗಿರೋದನ್ನ ತೋರಿಸ್ಬೇಕು. ಬರಿಬೇಕಾದ್ರೆ ಒಂದು ಕಡೆ ಆದರೂ ಮಿಸ್ ಆಯಿತು ಅಂತಂದರೆ ಕಂಪ್ಲೀಟ್ ಮಾರ್ಕ್ಸ್ ಹೋಗುತ್ತೆ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಬೇಕು ಈ ಸ್ಟ್ರಕ್ಚರ್ನ. ಆಲ್ಫಾ ಅಂತ ಕೇಳಿದಾಗ OH ಕೆಳಗಡೆ ಬರೀತೀರಾ, ಬೀಟಾ ಅಂತ ಏನಾದ್ರು ಬಂತು ಅಂದರೆ OHನ ಮೇಲೆ ಬರೆದು Hನ ಕೆಳಗಡೆ ಬರೀತೀರಾ. ಹಾವ ಸ್ಟ್ರಕ್ಚರ್ ಅದು. ನೆಕ್ಸ್ಟ್ ಕ್ವಶನ್. ವಾಟ್ ಆರ್ ಫೈಬ್ರಸ್ ಪ್ರೋಟೀನ್? ಗಿವ್ ಆನ್ ಎಕ್ಸಾಂಪಲ್. ಸೊ ಫೈಬ್ರಸ್ ಪ್ರೋಟೀನ್ ಆರ್ ಪಾಲಿಪೆಪ್ಟೈಡ್ ಚೈನ್ ರನ್ ಪ್ಯಾರಲಲ್ ಆ್ಯಂಡ್ ಹೆಲ್ಡ್ ಟುಗೆದರ್ ಬೈ ಹೈಡ್ರೋಜನ್ ಆ್ಯಂಡ್ ಡೈಸಲ್ಫೈಡ್ ಬಾಂಡ್. 1 ಮಾರ್ಕ್ಸ್ ಇದಕ್ಕೆ. ಇನ್ನೊಂದು ಮಾರ್ಕ್ಸ್ ಎಕ್ಸಾಂಪಲ್ ಬಂದು ಕೆರಾಟಿನ್, ಮಯೋಸಿನ್. ಎಕ್ಸಾಂಪಲ್ ಕೆರಾಟಿನ್, okay. Next is C. Name the base which form hydrogen bond with adenine
is in a double strand helix structure of DNA, that is thymine. Adenine ಜೊತೆ thymine combine ಆಗುತ್ತೆ forming a double bond. Adenine thymine. This is the answer. So this is all about model question paper. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ನಾನು ಅದರಲ್ಲಿ ಆನ್ಸರ್ಸ್ ಮಾಡ್ತೀನಿ. ಮತ್ತು ಈ ಮಾಡೆಲ್ ಕ್ವಶನ್ ಪೇಪರ್ದು PDF ಫಾರ್ಮ್ಯಾಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಇಟ್ ಈಸ್ ಮಾಡೆಲ್ ಕ್ವಶನ್ ಪೇಪರ್ ಆಫ್ 2020-2021. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.